ದ್ರವ್ಯದ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತದೆ. ಹೌದಾಗ್ತದೆ, ದ್ರವ್ಯದ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತದೆ. ಹೆಂಗಪ್ಪ ಅಂದ್ರೆ, ನಾವು ಒಂದು ಮಂಜುಗಡ್ಡೆಯನ್ನ ತಗೊಂಡು ಬಹಳ ಹೊತ್ತಿನವರೆಗೆ ಕೊಠಡಿಯ ತಾಪದಲ್ಲಿ ಮತ್ತು ಕೊಠಡಿಯ ಒತ್ತಡದಲ್ಲಿಟ್ಟಾಗ, ಬಹಳ ಹೊತ್ತಿನವರೆಗೆ ಕೊಠಡಿಯ ತಾಪದಲ್ಲಿ ಮತ್ತು ಕೊಠಡಿಯ ಒತ್ತಡದಲ್ಲಿ ಇಟ್ಟಾಗ ಆ ಮಂಜುಗಡ್ಡೆ ಕರಗಿ ನೀರಾಗ್ಲಿ ಪ್ರಾರಂಭಿಸ್ತದೆ. ಕರಗಿ ನೀರಾಗ್ಲಿಕ್ಕೆ ಹೆಂಗ ಕರಗಿ ನೀರಾಗಿ ಪ್ರಾರಂಭಿಸ್ತದೆ ಅಂದ್ರೆ, ವಾತಾವರಣದ ಉಷ್ಣವನ್ನ ಬಳಸ್ಕೊಂಡು. ಹಂಗಾದ್ರೆ ಘನ ಇದ್ದಿದ್ದು ಏನೋ ದ್ರವ ರೂಪಕ್ಕೆ ಬಂತು. ಇದೇ ನೀರನ್ನ ಮತ್ತೆ ನಾವು ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದಾಗ, ಉಚ್ಚ ತಾಪದಲ್ಲಿ ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಆ ದ್ರವ ರೂಪದ ನೀರು ಆವಿ ಆಗ್ಲಿಕ್ಕೂ ಪ್ರಾರಂಭಿಸ್ತದೆ. ಏನಾಗ್ತದ? ಆವಿ ಆಗ್ಲಿಕ್ಕೂ ಪ್ರಾರಂಭಿಸ್ತದೆ. ಹಂಗಾದ್ರೆ ಘನದಿಂದ ದ್ರವ, ದ್ರವದಿಂದ ಅನಿಲ. ಕಬ್ಬಿಣ ತಗೊಳ್ರಿ, ಹೌದಾ? 1783 ಕೆಲ್ವಿನ್ ನಲ್ಲಿ 1783 ಕೆಲ್ವಿನ್ ಅಲ್ಲಿ ನಾವು ಕಬ್ಬಿಣವನ್ನ ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಕಬ್ಬಿಣ ದ್ರವ ರೂಪಕ್ಕೆ ಬರ್ತದ. ಅದೇ ಕಬ್ಬಿಣವನ್ನ 2000 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ತಾಪದಲ್ಲಿ ಕಾಯಿಸಿದಾಗ ಅದು ಕೂಡ ಆವಿ ಆಗ್ಲಿಕ್ಕೆ ಪ್ರಾರಂಭಿಸ್ತದ. ಅಂದ್ರೆ ಪ್ರತಿಯೊಂದು ವಸ್ತುವಿಗೂ ಅದರದೇ ಆದ ದ್ರವಣ ಬಿಂದು ಮತ್ತು ಕರಗುವ ಬಿಂದುಗಳಿದಾವ. ಹಾಗಾದ್ರೆ ಇವುಗಳ ಆಧಾರದ ಮೇಲೆ ನಾವು ಏನ್ ಹೇಳ್ಬೋದಪ್ಪ ಅಂದ್ರೆ, ದ್ರವ್ಯದ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತದೆ. ಏನ್ ಹೇಳ್ಬೋದು? ದ್ರವ್ಯದ ಸ್ಥಿತಿಯಲ್ಲಿ ಬದಲಾವಣೆ ಆಗ್ತದೆ. ಇನ್ನು ದ್ರವ್ಯದ ಸ್ಥಿತಿ ಬದಲಾವಣೆ ಆಗ್ಲಿಕ್ಕೆ ಕಾರಣ ಯಾವುದು? ಮುಖ್ಯವಾಗಿ ತಾಪ. ಹಂಗಾದ್ರೆ ಹೌದಾ, ಏನ್ ಅಭ್ಯಾಸ ಮಾಡೋಣ? ತಾಪದ ಬದಲಾವಣೆಯ ಪರಿಣಾಮಗಳು. ತಾಪದ ಬದಲಾವಣೆಯ ಪರಿಣಾಮಗಳು. ತಾಪದ ಬದಲಾವಣೆಯ ಪರಿಣಾಮಗಳು. ಹೌದಾ? ಲಕ್ಷ ಕೊಟ್ರ? ತಾಪದ ಬದಲಾವಣೆಯ ಪರಿಣಾಮಗಳು ಏನಪ್ಪಾ ಅಂದ್ರೆ, ಇಲ್ಲಿ ಒಂದು ಪ್ರಯೋಗ ಮಾಡ್ತೀವಿ ನಾವು. ಏನ್ ಪ್ರಯೋಗಪ್ಪ ಅಂದ್ರೆ, ಒಂದು ಬೀಕರ್ ತಗೋಬೇಕು. ಬೀಕರ್ ನಲ್ಲಿ ಒಂದಷ್ಟು ಐಸ್ ಕ್ಯೂಬ್ಸ್, ಮಂಜುಗಡ್ಡೆಯ ತುಂಡುಗಳನ್ನು ಹಾಕೊಳ್ಬೇಕು. ಒಂದಷ್ಟು ಐಸ್ ಕ್ಯೂಬ್ಸ್ ಹಾಕಬೇಕು, ಮಂಜುಗಡ್ಡೆಯ ತುಂಡುಗಳನ್ನು. ಆಮೇಲೆ ಇದನ್ನ ಎಲ್ಲಿ ಇಡಬೇಕಂದ್ರೆ, ವೈರ್ ಗಾಜ್ನ ಮೇಲೆ ಇಡಬೇಕು. ಲಕ್ಷ ಕೊಟ್ರೆ ಚಟುವಟಿಕೆ ಇದೆ. ಇದನ್ನ ಎಲ್ಲಿ ಇಡಬೇಕು? ವೈರ್ ಗಾಜ್ನ ಮೇಲೆ ಇಡಬೇಕು. ಹೌದಾ? ಟ್ರೈಪಾಡ್ ಸ್ಟ್ಯಾಂಡ್ ಫಿಕ್ಸ್ ಇರ್ತದ ವೈರ್ ಗಾಜು. ಆಮೇಲೆ ಮಧ್ಯಸಾರದ ದೀಪ ಅಥವಾ ಒಂದು ಯಾವುದೋ ದೀಪದ ಸಹಾಯದಿಂದ ನಾವು ಇದನ್ನೇನ್ ಮಾಡ್ಬೇಕಂದ್ರೆ ಕಾಯಿಸ್ಲಿಕ್ಕೆ ಪ್ರಾರಂಭಿಸಬೇಕು. ಮಧ್ಯಸಾರದ ದೀಪ ಅಥವಾ ಯಾವುದೋ ಒಂದು ದೀಪದ ಮೇಣದ ಬತ್ತಿಯ ದೀಪನ ತಗೊಳ್ರಿ, ಅಥವಾ ಏನೋ ಬುನ್ಸನ್ ಬರ್ನರ್ LPG ಅನ್ನು ಬಳಸಿ ಬುನ್ಸನ್ ಬರ್ನರ್ ಉಡಿಸೋದ್ರ ಮೂಲಕ ಹೌದಾ ನಿಧಾನವಾಗಿ, ವೇಗವಾಗಲ್ಲ, ನಿಧಾನವಾಗಿ ಕಾಯಿಸ್ಲಿಕ್ಕೆ ಪ್ರಾರಂಭಿಸಬೇಕು. ಕಾಯಿಸೋದಕ್ಕಿಂತ ಮುಂಚೆ ಇದರಲ್ಲಿ ಒಂದು ಥರ್ಮಾಮೀಟರ್ ಇಟ್ಟು, ಉಷ್ಣತಾ ಮಾಪಕ ಥರ್ಮಾಮೀಟರ್ ಇಟ್ಟು ಟೆಂಪರೇಚರ್ ನ ನೋಟ್ ಮಾಡ್ಕೊಂಡಿರ್ಬೇಕು. ಟೆಂಪರೇಚರ್ ಏನ್ ಮಾಡ್ಬೇಕು? ನೋಟ್ ಮಾಡ್ಕೋಬೇಕು. ಹೌದಾ? ಅದಾದ ನಂತರ ಏನು, ನಿಧಾನವಾಗಿ ಕಾಯಿಸ್ಲಿಕ್ಕೆ ಪ್ರಾರಂಭಿಸ್ತೇವೆ. ನಿಧಾನವಾಗಿ ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಹೌದಾ, ಪಾತ್ರೆ, ಬೀಕರ್ ಅಥವಾ ಏನೋ ಯಾವುದೇ ಒಂದು ಪಾತ್ರೆಯಲ್ಲಿರುವಂತಹ ಏನು ಈ ಮಂಜುಗಡ್ಡೆಯ ಐಸ್ ಕ್ಯೂಬ್ಸ್ ಏನಿತ್ತಲ್ಲ, ಮಂಜುಗಡ್ಡೆಯ ತುಣುಕುಗಳಿತ್ತಲ್ಲ, ಅವು ನಿಧಾನವಾಗಿ ಕರಗಲಿಕ್ಕೆ ಪ್ರಾರಂಭಿಸ್ತವೆ. ನಿಧಾನವಾಗಿ ಏನಾಗ್ತವ? ಕರಗಲಿಕ್ಕೆ ಪ್ರಾರಂಭಿಸ್ತಾವ. ನಾವು ಪ್ರಯೋಗವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ಥರ್ಮಾಮೀಟರ್ ಅಲ್ಲಿ, ಐಸ್ ಕ್ಯೂಬ್ಸ್ ನಲ್ಲಿ ಥರ್ಮಾಮೀಟರ್ ಇಟ್ಟಿರ್ತೀವಲ್ಲ, ಏನು ಥರ್ಮಾಮೀಟರ್ ಇರ್ತೀವ, ಏನೋ ತಾಪಮಾಪಕ ಇಟ್ಟಿರ್ತೀವಲ್ಲ, ಅಲ್ಲಿ ಟೆಂಪರೇಚರ್ ಎಷ್ಟಿರ್ತದಪ್ಪ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಇರ್ತದ. ಎಷ್ಟಿರ್ತದ? 0 ಡಿಗ್ರಿ ಸೆಲ್ಸಿಯಸ್. ಈಗ ನಾವು ಮಧ್ಯಸಾರದ ದೀಪದಿಂದ ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದೀವಿ. ಮಧ್ಯಸಾರದ ದೀಪದಿಂದ ಮಾಡ್ಲಿಕ್ಕೆ ಪ್ರಾರಂಭಿಸಿದೀವಿ, ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದೀವಿ. ಮಧ್ಯಸಾರದ ದೀಪದಿಂದ ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದಾಗ ನಿಮ್ಮ ಊಹೆ ಏನಿದೆಪ್ಪ ಅಂದ್ರೆ, ತಾಪಮಾನ ಹೆಚ್ಚಾಗಬೇಕು. ಸರಿನಾ? ತಾಪಮಾನ ಏನಾಗಬೇಕು? ಹೆಚ್ಚಾಗಬೇಕು. ಯಾಕಂದ್ರೆ ಯಾವುದೇ ವಸ್ತುವಿಗೆ ಉಷ್ಣವನ್ನ ಹಾಯಿಸಿದಾಗ ಅದ್ರ ತಾಪ ಏನಾಗ್ತದ? ಹೆಚ್ಚಾಗ್ತದ. ಆದ್ರೆ ತಾಪ ಹೆಚ್ಚಾಗುವುದಿಲ್ಲ. ಯಾಕೆ ತಾಪ ಹೆಚ್ಚಾಗೋದಿಲ್ಲ ಅಂದ್ರೆ, ನಾವು ಹಾಯಿಸಿದಂತ ಉಷ್ಣ ಎಲ್ಲ ಯಾವುದಕ್ಕೆ ಬಳಕೆ ಆಗ್ತದಂದ್ರೆ, ಮಂಜುಗಡ್ಡೆ ಕರಗಲಿಕ್ಕೆ ಬಳಕೆ ಆಗ್ತದ. ಪೂರ್ತಿ ಮಂಜುಗಡ್ಡೆ ಇರುವಂತ ಎಲ್ಲಾ ಮಂಜುಗಡ್ಡೆಗಳು ಕರಗಿ, ಐಸ್ ಕ್ಯೂಬ್ಸ್ ಏನಿದಲ್ಲ ಅವು ಪೂರ್ತಿಯಾಗಿ ಎಲ್ಲಾ ಕರಗಿ ನೀರಾಗುವವರೆಗೂ ತಾಪಮಾನ 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273 ಕೆಲ್ವಿನ್. 0 ಡಿಗ್ರಿ ಸೆಲ್ಸಿಯಸ್ ಅಥವಾ ಎಷ್ಟು? 273 ಕೆಲ್ವಿನ್. ಹಾಗಾದ್ರೆ ಸರ್, ನಾವು ಇಲ್ಲಿವರೆಗೂ ಹಾಯಿಸಿದಂತ ಉಷ್ಣ ಎಲ್ಲಿ ಹೋಯ್ತ್ರಿ?
ಇಲ್ಲಿವರೆಗೂ ಹಾಯಿಸಿದಂತ ಉಷ್ಣ ಎಲ್ಲಿ ಹೋಯ್ತ್ರಿ? ಎಲ್ಲಿ ಹೋಯ್ತಪ್ಪ ಅಂದ್ರೆ ಒಂದ್ ಸ್ವಲ್ಪ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಲಕ್ಷ ಕೊಟ್ಟು ಕೇಳ್ರಿ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ದೀನಿ, ಘನಗಳಲ್ಲಿ ಕಣಗಳು ಒತ್ತೊತ್ತಾಗಿರ್ತಾವ. ಇಲ್ಲಿ ಮಂಜುಗಡ್ಡೆ ಘನದಲ್ಲಿ ಕಣಗಳೇನಾಗಿರ್ತಾವ? ಒತ್ತೊತ್ತಾಗಿರ್ತಾವ. ಲಕ್ಷ್ಮಿ ಹಾಡ್ಕರ್ ಯಾರಪ್ಪ? ಅಟೆಂಡೆನ್ಸ್ ಕೊಡ್ರಿ ಇದನ್ನ. ಯಾರದು? ಓಕೆ. ಏನು ಕಣಗಳೇನಾಗಿರ್ತಪ್ಪ ಅಂದ್ರೆ ಒತ್ತೊತ್ತಾಗಿರ್ತಾವ. ಕಣಗಳೇನಾಗಿರ್ತಾವ? ಒತ್ತೊತ್ತಾಗಿರ್ತಾವ. ಅರ್ಥ ಆಯ್ತಾ? ಈ ಕಣಗಳು ಒತ್ತೊತ್ತಾಗಿರುವಂತಹ ಕಣಗಳು ಯಾವಾಗ ನಾವು ಉಷ್ಣವನ್ನ ಹಾಯಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ, ನಾನು ಹೇಳಿದ್ದೀನಿ, ಘನಗಳು ತಮ್ಮ ಸ್ಥಾನದಲ್ಲೇ ಕಂಪಿಸ್ತಾ ಆ ಕಡೆ ಈ ಕಡೆ ಇದ್ದ ಸ್ಥಾನದಲ್ಲಿ ಕಂಪಿಸ್ತಾ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತಾವ. ಹೆಂಗ ಏನು ಇದ್ದ ಸ್ಥಾನದಲ್ಲಿ ಕಂಪಿಸಿ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತಾವ, ಮತ್ತೆ ಉಷ್ಣ ಹೆಚ್ಚಾಗ್ತಾ ಹೋಗ್ತದ. ಹಂಗ ಅವುಗಳ ಕಂಪನ ವೇಗ ಏನಾಗ್ತದ? ಹೆಚ್ಚಾಗ್ತದ. ಕಂಪನ ವೇಗ ಹೆಚ್ಚಾದಂತೆ ಅವು ತಮ್ಮ ಸ್ಥಾನದಿಂದ ಬಹಳ ದೂರದವರೆಗೆ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತಾವ. ಅವೇನಿದಾವಲ್ಲ ತಮ್ಮ ಸ್ಥಾನದಿಂದ ಬಹಳ ದೂರದವರೆಗೆ ಚಲಿಸ್ಲಿಕ್ಕೆ ಪ್ರಾರಂಭಿಸ್ತಾವ. ಒಂದು ಇನ್ನೊಂದರಿಂದ ವಿಮುಖವಾಗಿ ಚಲಿಸಬಹುದು ಅಥವಾ ಒಂದು ಇನ್ನೊಂದರ ಕಡೆನೂ ಚಲಿಸಬಹುದು. ಈ ರೀತಿ ದಿಕ್ಕನ್ನ ಬದಲಾಯಿಸ್ತಾ ಏನ್ ಮಾಡ್ತಾವಂದ್ರೆ ಚಲಿಸ್ತಾ ಹೋಗ್ತಾವ. ಈ ರೀತಿಯಾಗಿ ಚಲಿಸ್ತಾ ಹೋದಂತೆ ಏನಾಗ್ತಪ್ಪ ಅಂದ್ರೆ ಒಂದು ಘನ ಇದ್ದದ್ದು ದ್ರವ ರೂಪಕ್ಕೆ ಬರ್ತದ. ಯಾವ ರೂಪಕ್ಕೆ ಬರ್ತದ? ದ್ರವ ರೂಪಕ್ಕೆ ಬರ್ತದ. ಅದೇ ರೀತಿಯಾಗಿ ಇಲ್ಲಿ ಮಂಜುಗಡ್ಡೆಗಳೆಲ್ಲ ಏನಾಗ್ತವ? ದ್ರವ ರೂಪಕ್ಕೆ ಬರುತ್ತವೆ. ಹೇಳ್ತಿಲ್ಲ? ಅದಕ್ಕೆ ಪೂರ್ತಿಯಾಗಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಕ್ಸ್ಪೆರಿಮೆಂಟ್ ನಾವು ನೋಡಿದಂತ ತಾಪಮಾನ ಎಷ್ಟಿತ್ತು? 0 ಡಿಗ್ರಿ ಸೆಲ್ಸಿಯಸ್ ಇತ್ತು. ಹೌದಾ? ಪೂರ್ತಿ ಎಕ್ಸ್ಪೆರಿಮೆಂಟ್ ಮುಗಿಯೋವರೆಗೂ 0 ಡಿಗ್ರಿ ಸೆಲ್ಸಿಯಸ್. ಯಾಕಿತ್ತಪ್ಪ ಅಂದ್ರೆ ನಾವು ಹಾಯಿಸಿದಂತ ಉಷ್ಣ ಎಲ್ಲ ಕಣಗಳ ಕಂಪನದಿಂದ ಚಲನೆಯಿಂದ ಸ್ಥಾನ ಬದಲಾವಣೆ, ಈ ರೀತಿ ಹೆಚ್ಚಾಗ್ತಾ ಯಾವಾಗ ಪೂರ್ತಿಯಾಗಿ ಸ್ಥಾನ ಬದಲಿಸ್ಲಿಕ್ಕೆ ಪ್ರಾರಂಭಿಸ್ತಾವ, ಅವಾಗ ಮಂಜುಗಡ್ಡೆ ಕರಗಿ ಪೂರ್ತಿಯಾಗಿ ಏನಾಗಿರ್ತದ? ನೀರಾಗ್ತದೆ. ಇಲ್ಲಿ ಏನೋ ಉಷ್ಣ ಇದ್ದಿದ್ದು ಚಲನ ಶಕ್ತಿಯಾಗಿ ಮಾರ್ಪಾಡಾಗಿರ್ತದೆ. ಉಷ್ಣ ಶಕ್ತಿ ಇದ್ದಿದ್ದು ಯಾವುದು? ಉಷ್ಣ ಶಕ್ತಿ ಇದ್ದಿದ್ದು ಚಲನ ಶಕ್ತಿಯಾಗಿ ಮಾರ್ಪಾಡಾಗ್ತದೆ. ಉಷ್ಣ ಶಕ್ತಿ ಇದ್ದಿದ್ದೇನಾಗ್ತದ? ಚಲನ ಶಕ್ತಿಯಾಗಿ ಮಾರ್ಪಾಡಾಗ್ತದ. ಹೌದಾ? ಈ ರೀತಿಯಾಗಿ ಮಂಜುಗಡ್ಡೆಯ ಏನು ಐಸ್ ಕ್ಯೂಬ್ಸ್ ಇದ್ದಲ್ಲ ಅವೆಲ್ಲ ಕರಗಿ ನೀರಾಗ್ತವೆ. ಇಲ್ಲಿ ನಾವು ಅಭ್ಯಾಸ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಮೊದಲನೇದು ದ್ರವಣ ಬಿಂದು. ಯಾಕಂದ್ರೆ ಮಂಜುಗಡ್ಡೆ ಕರಗಿ ನೀರಾಯ್ತಿಲ್ಲ, ಕರಗಿ ನೀರಾಗೋದನ್ನ ನಾವೇನ್ ಕೇಳ್ತೀವಿ? ದ್ರವಣ ಬಿಂದು ಅಂತ ಕೇಳ್ತೀವಿ. ಹೌದಾ? ಹಂಗಾದ್ರೆ ಏನು ಕಣಗಳ ನಡುವಿನ ಆಕರ್ಷಣ ಬಲದ ಸೂಚಕನೇ ಮಂಜುಗಡ್ಡೆಯ ದ್ರವಣ ಬಿಂದು. ಫಾರ್ ಎಕ್ಸಾಂಪಲ್ 2 ಕಣಗಳಿದ್ದು ಆ ಕಣಗಳಿಗೆ ನಾವು ಉಷ್ಣವನ್ನ ಹಾಯಿಸಿದ್ವಿ. ಆ ಉಷ್ಣ ಯಾವ್ದಕ್ ಸಹಾಯ ಆಯ್ತು? ಆ ಆಕರ್ಷಣ ಬಲವನ್ನ ಮುರಿಲಿಕ್ಕೆ ಸಹಾಯ ಮಾಡ್ತು. ಯಾಕಂದ್ರೆ ನಾನು ಈಗಾಗಲೇ ಹಿಂದಿನ ಕ್ಲಾಸಲ್ಲಿ ಘನ ದ್ರವ ಅನಿಲಗಳು ಹೇಳ್ಬೇಕಾದ್ರೆ 2 ಕಣಗಳ ನಡುವೆ ಆಕರ್ಷಣ ಬಲ ಇದೆ. ಆ ಆಕರ್ಷಣ ಬಲವನ್ನ ಮುರಿಲಿಕ್ಕೆ ಯಾವ್ದು ಸಹಾಯ ಮಾಡ್ತದ? ಶಕ್ತಿ ಸಹಾಯ ಮಾಡ್ತದ. ಆ ಶಕ್ತಿ ಉಷ್ಣ ರೂಪದಲ್ಲಿರ್ಬೋದು, ಬೇರೆ ಯಾವುದೇ ರೂಪದಲ್ಲಿರ್ಬೋದು. ಇಲ್ಲಿ ಉಷ್ಣ ರೂಪದಲ್ಲಿ ಏನಾಯ್ತು? ಸಹಾಯ ಮಾಡ್ತು. ಹಂಗಾದ್ರೆ ದ್ರವಣ ಬಿಂದು ಅಂದ್ರೆ ಏನಪ್ಪಾ ಅಂದ್ರೆ ಕಣಗಳ ನಡುವಿನ ಆಕರ್ಷಣ ಬಲದ ಸೂಚಕ. ಅದು ದ್ರವಣ ಬಿಂದು ಆಗಿರ್ತದ. ನಾವು ಮಂಜುಗಡ್ಡೆ ಕೇಸಲ್ಲಾದ್ರೆ ಅದು 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273 ಕೆಲ್ವಿನ್ ಆಗಿರ್ತದ. ಸೇಮ್ ಮತ್ತೊಂದು ಎಕ್ಸ್ಪೆರಿಮೆಂಟ್ ಆದ್ರೆ ಇದು ದ್ರವಣ ಬಿಂದು. ಇನ್ನು ಕುದಿಯುವ ಬಿಂದುವನ್ನ ಅಭ್ಯಾಸ ಮಾಡ್ಲಿಕ್ಕೆ, ಯಾವುದನ್ನ? ಕುದಿಯುವ ಬಿಂದು. ಹೌದಾ? ಕುದಿಯುವ ಬಿಂದುವನ್ನ ಅಭ್ಯಾಸ ಮಾಡ್ಲಿಕ್ಕೆ ಲಕ್ಷ ಕೊಡ್ರಿ. ಇಲ್ಲೇನ್ ಮಾಡ್ತೀವಿ ಅಂದ್ರೆ ಕುದಿಯುವ ಬಿಂದುವನ್ನ ಅಭ್ಯಾಸ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಒಂದು ಬೀಕರ್ ತಗೋತೀವಿ. ಬೀಕರ್ ಅನ್ನ ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಇಡ್ತೀವಿ, ವೈರ್ ಗಾಜ್ ಮೇಲೆ. ಹೌದಾ? ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಇಟ್ರ ಇಲ್ಲೂ ಕೂಡ ಮಧ್ಯಸಾರದ ದೀಪದಿಂದ ಏನ್ ಮಾಡ್ತೀವಿ? ಪ್ರಯೋಗವನ್ನ ಮುಂದುವರಿಸ್ತೀವಿ. ಯಾವ ರೀತಿಯಾಗಿ ಪ್ರಯೋಗವನ್ನ ಮಧ್ಯಸಾರದಿಂದ ದೀಪದಿಂದ ಮುಂದುವರಿಸ್ತೀವಲ್ಲ, ಅದಕ್ಕಿಂತ ಮುಂಚೆ ಇಲ್ಲೇನ್ ಮಾಡಿರ್ತೀವಿ ಅಂದ್ರೆ ಪಾತ್ರೆಯಲ್ಲಿ ನೀರು ತೆಗೆದುಕೊಂಡಿರ್ತೀವಿ. ಪಾತ್ರೆಯಲ್ಲಿ ಏನ್ ಮಾಡ್ತೀವಿ? ನೀರನ್ನ ತೆಗೆದುಕೊಳ್ತೀವಿ. ನೋಡ್ರಿ ಏನೇನ್ ಬೇಕು? ಮಧ್ಯಸಾರದ ದೀಪ, ಟ್ರೈಪಾಡ್ ಸ್ಟ್ಯಾಂಡು, ವೈರ್ ಗಾಜು, ಬೀಕರ್ ನಲ್ಲಿ ನೀರು, ಆಮೇಲೆ ಇಲ್ಲೂ ಕೂಡ ಥರ್ಮಾಮೀಟರ್. ಅಲ್ಲೂ ಥರ್ಮಾಮೀಟರ್ ತೆಗೆದುಕೊಂಡಿದ್ವಲ್ಲ, ಹಂಗ ಇಲ್ಲೂ ಕೂಡ ಥರ್ಮಾಮೀಟರ್. ಆಮೇಲೆ ಏನೋ ಇಲ್ಲೂ ಕೂಡ ಒಂದು ಸ್ಟಿರರ್ ಅವಶ್ಯಕತೆ ಇದೆ. ಯಾಕಂದ್ರೆ ಅವಾಗ ನಾವು ನೀರನ್ನ ಅಲ್ಲಾಡ್ಸ ಹೋದ್ರೆ ವೇಗವಾಗಿ ಏನಾಗ್ತದೆ ಅಂದ್ರೆ ಅದು ತನ್ನ ಸ್ಥಿತಿ ಬದಲಾವಣೆಗೆ ಕಾರಣ ಆಗ್ತದೆ.
ಥರ್ಮಾಮೀಟರ್ ಒಂದು ತೆಗೆದುಕೊಂಡ್ವಿ, ಒಂದು ಸ್ಟಿರನ್ ತೆಗೆದುಕೊಂಡ್ವಿ, ನಿಧಾನವಾಗಿ ಕಾಯಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ. ಪ್ರಯೋಗವನ್ನ ಪ್ರಾರಂಭಿಸೋದಕ್ಕಿಂತ ಮುಂಚೆ ನೀರಿನ ತಾಪಮಾನ ಡಿಪೆಂಡ್ ಅಪಾನ್ ಯುವರ್ ರೂಮ್ ಟೆಂಪರೇಚರ್ ಅಂತ ಹೇಳ್ಬೋದು. 20 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು, 23 ಡಿಗ್ರಿ ಸೆಲ್ಸಿಯಸ್ ಇರ್ಬೋದು. ನಿಯರ್ಲಿ ನಾನು 20 ಡಿಗ್ರಿ ಸೆಲ್ಸಿಯಸ್ ತಗೋತೀನಿ. 20 ರಿಂದ 27 ಡಿಗ್ರಿ ಸೆಲ್ಸಿಯಸ್ ಕೊಠಡಿಯ ತಾಪಮಾನ. 27 ಡಿಗ್ರಿ ಸೆಲ್ಸಿಯಸ್ ಇದನ್ನ ಇಟ್ಕೊಳ್ಳೋಣ, ಹೌದಾ? ಅವಾಗ ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಹೌದಾ, ನೀರ್ ಏನಾಗ್ತದಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಹೋಗಿ ಮುಟ್ತದ. ನಿಧಾನವಾಗಿ ಕಾಯಿಸ್ಲಿಕ್ಕೆ ಪ್ರಾರಂಭಿಸಿದಾಗ ಟೆಂಪರೇಚರ್ ಹೆಚ್ಚಾಗೋದ, ನೀರ್ ಏನಾಗ್ತದ 100 ಡಿಗ್ರಿ ಸೆಲ್ಸಿಯಸ್ಗೆ ಹೋಗಿ ಮುಟ್ತದ. 100 ಡಿಗ್ರಿ ಸೆಲ್ಸಿಯಸ್ ಹೋಗಿ ಮುಟ್ಟಿದಾಗ ಆ ನೀರು ಕುದಿಲಿಕ್ಕೆ ಪ್ರಾರಂಭಿಸ್ತದ. ಯಾವಾಗ ಕುದಿಲಿಕ್ಕೆ ಪ್ರಾರಂಭಿಸ್ತದ, ಯಾವಾಗ ಟೆಂಪರೇಚರು ಥರ್ಮೋಮೀಟರ್ ನೋಡ್ರಿ ನೀವು, ಅವಾಗ 100 ಡಿಗ್ರಿ ಸೆಲ್ಸಿಯಸ್ ಅಥವಾ 373 ಕೆಲ್ವಿನ್ ಹೋಗಿ ಮುಟ್ಟಿದೆ, ಅವಾಗ ನೀರಾವೇ ಆಗ್ಲಿಕ್ಕೆ ಪ್ರಾರಂಭಿಸ್ತದ. ಇನ್ನ ಮತ್ತೆ ಹಂಗೆ ಉಷ್ಣವನ್ನ ಹಾಯಿಸ್ತಾ ಹೋಗ್ರಿ, ಆ 373 ಕೆಲ್ವಿನ್ ಏನೈತಲ್ಲ ಅಥವಾ ಏನು 100 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ, ಅದು ಹೆಚ್ಚಾಗೋದೇ ಇಲ್ಲ. ಯಾಕೆ ಹೆಚ್ಚಾಗೋದಿಲ್ಲ ಅಂದ್ರೆ, ಈಗ ನಾವು ಹಾಯಿಸುತ್ತಿರುವಂತ ಉಷ್ಣ ಇಲ್ಲ, ಹೆಂಗ ನಾವು ಹಾಯಿಸಿದಂತ ಉಷ್ಣ ಘನ ರೂಪದಿಂದ ದ್ರವ ರೂಪಕ್ಕೆ ಬರ್ಲಿಕ್ಕೆ ಬಳಕೆ ಆಯ್ತಲ್ಲ, ಹಂಗ ನಾವು ಈಗ ಹಾಯಿಸುತ್ತಿರುವಂತಹ ಉಷ್ಣ ಯಾವುದಕ್ಕೆ ಬಳಕೆ ಆಗ್ತದಪ್ಪ ಅಂದ್ರೆ, ದ್ರವ ರೂಪದಿಂದ ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ಲಿಕ್ಕೆ. ಪೂರ್ತಿಯಾಗಿ ಈ ಪಾತ್ರೆಯಲ್ಲಿರುವಂತಹ ನೀರು ಆವಿಯಾಗೋವರೆಗೂ ತಾಪಮಾನ 100 ಡಿಗ್ರಿ ಸೆಲ್ಸಿಯಸ್ ಅಥವಾ 373 ಕೆಲ್ವಿನೇ ಇರ್ತದ. ಹಂಗಾದ್ರೆ ಸರ್, ನಾವು ಹಾಯಿಸಿದಂತ ಉಷ್ಣ ಎಲ್ಲಿ ಹೋಯ್ತ್ರಿ? ನಾವು ಹಾಯಿಸಿದಂತ ಉಷ್ಣ ಏನಾಯ್ತಂದ್ರೆ, ಇಲ್ಲಿ ಹೆಂಗ ಘನಗಳ ನಡುವಿನ ಕಣಗಳ ಆಕರ್ಷಣ ಬಲವನ್ನ ಬೇರ್ಪಡಿಸ್ಲಿಕ್ಕೆ ಸಹಾಯ ಆಯ್ತಲ್ಲ ಇಲ್ಲಿ ಘನಗಳಲ್ಲಿ, ಹಂಗ ಇಲ್ಲಿ ದ್ರವಗಳ ನಡುವಿನ ಆಕರ್ಷಣ ಬಲವನ್ನ ಬೇರ್ಪಡಿಸ್ಲಿಕ್ಕೆ ಆ ಉಷ್ಣ ಬದಲಾಗ್ತದ. ಆಮೇಲೆ ದ್ರವಗಳ ನಡುವಿನ ಕಣಗಳನ್ನ ಬೇರ್ಪಡಿಸಿ ಅದು ಯಾವ ರೂಪಕ್ಕೆ ತರ್ತದ? ಅನಿಲ ರೂಪಕ್ಕೆ ತರ್ತದ. ಈ ರೀತಿಯಾಗಿ ದ್ರವ ರೂಪದಿಂದ ಆವೀಕರಣ ರೂಪಕ್ಕೆ ಅಥವಾ ಅನಿಲ ರೂಪಕ್ಕೆ ಬರ್ಲಿಕ್ಕೆ ಈ ಉಷ್ಣ ಏನಾಗ್ತದ? ಬಳಕೆ ಆಗ್ತದ. ಅಂದ್ರೆ ಇಲ್ಲಿ ಉಷ್ಣದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಒಂದು ಘನ ವಸ್ತು ದ್ರವ ರೂಪಕ್ಕೆ ಬರ್ಲಿಕ್ಕೆ ತೆಗೆದುಕೊಳ್ಳುವಂತಹ ಬಿಂದುವನ್ನ ದ್ರವಣ ಬಿಂದು ಅಂತ ಕರಿತೀವಿ. ಒಂದು ದ್ರವ ವಸ್ತು ಆವೀಕರಣಗೊಳ್ಳಕ್ಕೆ ಅಥವಾ ಅನಿಲ ರೂಪಕ್ಕೆ ಬರ್ಲಿಕ್ಕೆ ತೆಗೆದುಕೊಳ್ಳುವಂತಹ ತಾಪವನ್ನು ಏನ್ ಕರಿತೀವಿ ನಾವು? ದ್ರವಣ ಬಿಂದು. ಅಲ್ಲಿ ದ್ರವಣ ಬಿಂದು ಅಂದ್ರೆ ಏನ್ ಹೇಳಿದೆ? ಕಣಗಳ ನಡುವಿನ ಆಕರ್ಷಣ ಬಲವನ್ನ ಬದಲಾವಣೆ ಮಾಡುವಂತ ಸೂಚಕ ಅಂತ ಹೇಳಿದೆ. ಇಲ್ಲಿ ದ್ರವಗಳ ನಡುವಿನ ಆಕರ್ಷಣ ಬಲವನ್ನ ಬದಲಾವಣೆ ಮಾಡುವ ಸೂಚಕನೇ ಏನು? ಕುದಿಯುವ ಬಿಂದು. ಯಾವ ಬಿಂದು? ಕುದಿಯುವ ಬಿಂದು. ಹಾಗಾದ್ರೆ ದ್ರವಣ ಬಿಂದು, ಕುದಿಯುವ ಬಿಂದು ಏಡ್ತಲ್ಲಿ ಪ್ರಾಕ್ಟಿಕಲ್ ಮಾಡಿ ಅಭ್ಯಾಸ ಮಾಡಿದೀವಿ ನಾವು. ದ್ರವಣ ಬಿಂದು ಅಂದ್ರೇನು, ಕುದಿಯುವ ಬಿಂದು ಅಂದ್ರೇನು, ಮಂಜುಗಡ್ಡೆ ಕರಗುವ ಬಿಂದು ದ್ರವಣ ಬಿಂದು. ಹಂಗೆ ಎಲ್ಲದಕ್ಕೂ ದ್ರವಣ ಬಿಂದು ಇದೆ. ಕಬ್ಬಿಣಕ್ಕೂ ದ್ರವಣ ಬಿಂದು ಇದೆ, ಮರ್ಕ್ಯುರಿಗೂ ದ್ರವಣ ಬಿಂದು ಇದೆ. ಆಮೇಲೆ ಕುದಿಯುವ ಬಿಂದು ಪ್ರತಿಯೊಂದಕ್ಕೂ ಕುದಿಯುವುದು. ಕಬ್ಬಿಣನೂ ಆವಿ ಆಗ್ತದ, ನೆನಪಿರ್ಲಿ. ಮರ್ಕ್ಯುರಿ ಪಾದರಸನೂ ಆವಿ ಆಗ್ತದ, ನೀರಷ್ಟು ಆವಿ ಆಗ್ತದ ಅಂತ ತಿಳ್ಕೊಬೇಡ್ರಿ. ಅದಕ್ಕೆ ಪ್ರತಿಯೊಂದು ವಸ್ತುವಿಗೂ ಏನಿದೆ? ಕುದಿಯುವ ಬಿಂದು. ಹೌದಾ? ಹಾಗಾದ್ರೆ ಈ ಎರಡೂ ಪ್ರಯೋಗಗಳ ಆಧಾರದ ಮೇಲೆ ನಾವೇನ್ ತಿಳ್ಕೊಂಡಪ್ಪ ಅಂದ್ರೆ, ತಾಪದ ಬದಲಾವಣೆಯ ಪರಿಣಾಮ, ತಾಪದ ಬದಲಾವಣೆಯಿಂದ ಘನವಸ್ತು ದ್ರವವಸ್ತುವಾಗಿ ಪರಿವರ್ತನೆ ಹೋಯಿತು, ದ್ರವವಸ್ತು ಆವಿಯಾಗಿ ಅಥವಾ ಅನಿಲವಾಗಿ ಏನಾಯ್ತು? ಪರಿವರ್ತನೆ ಹೊಂತು ಅಂತ ತಿಳ್ಕೊಂಡ್ವಿ. ಇನ್ನ ಏನು ಎರಡು ಟರ್ಮ್ಸ್ ಬರ್ತಾವೆ ಈ ಪ್ರಯೋಗಗಳ ಆಧಾರದ ಮೇಲೆ. ಒಂದು ದ್ರವಣ ಗುಪ್ತೋಷ್ಣ, ಇನ್ನೊಂದು ಆವೀಕರಣ ಗುಪ್ತೋಷ್ಣ. ಡೆಫಿನೇಷನ್ ಹೇಳ್ಬಿಡ್ತೀನಿ, ಹೌದಾ? ನೀವು ನಂಗೆ ಹೋಮ್ವರ್ಕ್ ಮಾಡಿ ಕಳಿಸ್ಬೇಕು ಮತ್ತೆ ಇದನ್ನ. ದ್ರವಣ ಗುಪ್ತೋಷ್ಣ ಮತ್ತು ಆವೀಕರಣ ಗುಪ್ತೋಷ್ಣ, ಈ ಎರಡು ಡೆಫಿನೇಷನ್ಸ್ ಈ ಎರಡು ಪ್ರಯೋಗಗಳಿಗೆ ಸಂಬಂಧಪಟ್ಟಂತೆ ವೆರಿ ಇಂಪಾರ್ಟೆಂಟ್. ದ್ರವಣ ಗುಪ್ತೋಷ್ಣ, ಆಮೇಲೆ ಇನ್ನೊಂದು ಆವೀಕರಣ ಗುಪ್ತೋಷ್ಣ. ಹಾಪ ಲೈಟ್ ಇಲ್ಲ, ಸಮಸ್ಯೆ ಅದಕ್ಕೆ ಇದೆ, ಮೊಬೈಲ್ ಹಚ್ಚಿಟ್ಟಿದ್ದೀನಿ. ದ್ರವಣ ಗುಪ್ತೋಷ್ಣ, ಆವೀಕರಣ ಗುಪ್ತೋಷ್ಣ. ನೋಡಿ, ಈಗ ಕಾಣಿಸ್ತದೆ ನೋಡು, ಕಾಣಿಸುತ್ತಾ? ಓಕೆನಾ? ಓಕೆ, ಲಕ್ಷ ಕೊಡ್ರಿ. ದ್ರವಣ ಗುಪ್ತೋಷ್ಣ ಅಂದ್ರೆ ಏನು?
ಆವೀಕರಣ ಗುಪ್ತೋಷ್ಣ, ದ್ರವಣ ಬಿಂದು ಅಭ್ಯಾಸ ಮಾಡಿದ್ವಿ, ಕುದಿಯುವ ಬಿಂದು ಅಭ್ಯಾಸ ಮಾಡಿದ್ವಿ. ಅದಕ್ಕೆ ಆಧಾರದ ಮೇಲೆ ದ್ರವಣ ಗುಪ್ತೋಷ್ಣ ಮತ್ತು ಆವೀಕರಣ ಗುಪ್ತೋಷ್ಣ ಅನ್ನೋದನ್ನ ಏನು ಅಭ್ಯಾಸ ಮಾಡೋಣ. ಏನಪ್ಪಾ ಅಂದ್ರೆ 1 kg ಘನ ಐತಿ, 1 kg ಏನೈತಿ ಘನ ವಸ್ತು ಇದೆ, ಹೌದಾ. ಆ 1 kg ಘನ ವಸ್ತುವನ್ನ, ಹೌದಾ, ಅದರ ದ್ರವಣ ಬಿಂದುವಿನಲ್ಲಿ 1 kg ಘನ ವಸ್ತುವನ್ನ ಏನ್ ಮಾಡಿದ್ವಿ, ಅದರ ದ್ರವಣ ಬಿಂದುವಿನಲ್ಲಿ. ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ವಸ್ತುವಿನ ದ್ರವಣ ಬಿಂದು ಬೇರೆ. ಮಂಜುಗಡ್ಡೆಯ ದ್ರವಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್ ಅಂತ ಈಗ ತಾನೇ ಹೇಳಿದೆ. 1 kg ಘನ ವಸ್ತು ಇದೆ, ಅದರ ದ್ರವಣ ಬಿಂದುವಿನಲ್ಲಿ, ಆಮೇಲೆ ವಾತಾವರಣದ ಒತ್ತಡದಲ್ಲಿ, ವಾತಾವರಣದ ಒತ್ತಡ, ಇದು ಮೊನ್ನೆ ಹೇಳಿದೀನಿ ನಿಮ್ಗೆ. ವಾತಾವರಣದ ಒತ್ತಡವನ್ನ ಯಾವ್ದ್ರಲ್ಲಿ ಹೇಳ್ತೀವಿ, ATMP, ಅಟ್ಮಾಸ್ಫರಿಕ್ ಪ್ರೆಷರ್. ವಾತಾವರಣದ ಒತ್ತಡ, ಕೊಠಡಿಯ ಒತ್ತಡ ಅಥವಾ ವಾತಾವರಣದ ಒತ್ತಡ ಅಂತ ಕೇಳ್ತೀವಿ, ಅದನ್ನ ATMP ಅಲ್ಲಿ ಹೇಳ್ತೀವಿ, ಹೌದಾ. ಈ ವಾತಾವರಣದ ಒತ್ತಡ, ಕೊಠಡಿಯಲ್ಲಿ ಒತ್ತಡ ಇರ್ತಲ್ಲ, ಆ ಒತ್ತಡದಲ್ಲಿ, ಆಮೇಲೆ ಅದರ ದ್ರವಣ ಬಿಂದುವಿನಲ್ಲಿ 1 kg ಘನ ವಸ್ತುವನ್ನ ದ್ರವ ವಸ್ತುವಾಗಿ ಏನಾಗಿ, 1 kg ಘನ ವಸ್ತುವನ್ನ ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ಘನ ವಸ್ತು ಇತ್ತು, ಅದನ್ನ ಯಾವ ವಸ್ತುವಾಗಿ, ದ್ರವ ವಸ್ತುವಾಗಿ, ಯಾವ ವಸ್ತುವಾಗಿ, ದ್ರವ ವಸ್ತುವಾಗಿ ಪರಿವರ್ತಿಸುವಂತಹ ಉಷ್ಣವನ್ನ, ದ್ರವ ವಸ್ತುವಾಗಿ ಪರಿವರ್ತಿಸುವಂತಹ ಉಷ್ಣವನ್ನ, ಪರಿವರ್ತಿಸುವಂತಹ ಉಷ್ಣವನ್ನ ಏನಂತ ಕರಿತೀವಿ ಅಂದ್ರೆ ದ್ರವಣ ಗುಪ್ತೋಷ್ಣ, ದ್ರವಣ ಗುಪ್ತೋಷ್ಣ. ಮತ್ತೊಂದ್ಸಲ ಹೇಳ್ತೀನಿ, ಬಹಳ ಸಿಂಪಲ್ ಇದೆ. ಇದನ್ನ ದ್ರವಣ ಗುಪ್ತೋಷ್ಣವನ್ನ ಏನ್ ಮಾಡ್ಬೋದು ಅಂದ್ರೆ ಬಹಳ ಸಿಂಪಲ್ ಆಗಿ ಘನದಿಂದ ದ್ರವವಾಗಿ ಪರಿವರ್ತಿಸುವಂತ ಉಷ್ಣವನ್ನ ಸಿಂಪಲ್ ಆಗಿ ಹೇಳ್ಬೋದು. ಆದ್ರೆ ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಬೇಕಲ್ಲ, ಘನದಿಂದ ದ್ರವವಾಗಿ ಪರಿವರ್ತಿಸ್ಲಿಕ್ಕೆ ಬೇಕಾದಂತ ಉಷ್ಣನೇ ಏನು ದ್ರವಣ ಗುಪ್ತೋಷ್ಣ. ಘನದಿಂದ ದ್ರವವಾಗಿ ಪರಿವರ್ತಿಸ್ಲಿಕ್ಕೆ ಬೇಕಾದಂತ ಉಷ್ಣವನ್ನೇ ದ್ರವಣ ಗುಪ್ತೋಷ್ಣ. ಬಹಳ ಸಿಂಪಲ್ ಆಗಿ ಹೇಳ್ಬಹುದು, 1 ಮಾರ್ಕ್ಸ್ ಕೊಡ್ತೀವಿ ನಾವು ಬರೆದ್ರೆ. ಆದ್ರೂ ಏನು ದ್ರವಣ ಗುಪ್ತೋಷ್ಣ ನಿಖರವಾಗಿ ಒಂದು ವಸ್ತು, 1 kg ಒಂದು ವಸ್ತು ತಗೊಂಡಿದೀವಿ. ಆ 1 kg ವಸ್ತುವನ್ನು ತೆಗೆದುಕೊಂಡಾಗ ಅದು ಘನರೂಪದಲ್ಲಿದೆ. ಆ ಘನರೂಪದಲ್ಲಿರುವಂತಹ ವಸ್ತುವನ್ನ ಅದರ ದ್ರವಣ ಬಿಂದುವಿಲ್ಲಿ, ಪ್ರತಿಯೊಂದು ವಸ್ತುವಿಗೆ ಅದರದೇ ಆದ ದ್ರವಣ ಬಿಂದು ಇರ್ತದೆ. ಅದರ ದ್ರವಣ ಬಿಂದುವಿನಲ್ಲಿ ಕೊಠಡಿಯ ಏನೋ ಒತ್ತಡದಲ್ಲಿ, ತಾಪ ಅಂತ ಎಲ್ಲದಕ್ಕೂ ಸೇಮ್ ಇರ್ತದ, ಕೊಠಡಿಯ ಒತ್ತಡದಲ್ಲಿ ಅದನ್ನೇನು ಘನ ವಸ್ತುವಿನಿಂದ ದ್ರವ ವಸ್ತುವಾಗಿ ಪರಿವರ್ತಿಸ್ಲಿಕ್ಕೆ ಬೇಕಾದಂತ ಏನು ಉಷ್ಣ ಐತಿಲ್ಲ, ಆ ಉಷ್ಣವನ್ನೇ ದ್ರವಣ ಗುಪ್ತೋಷ್ಣ ಅಂತ ಕೇಳ್ತೀವಿ. ಅದನ್ನೇನ್ ಕೇಳ್ತೀವಿ, ದ್ರವಣ ಗುಪ್ತೋಷ್ಣ. 1 kg ಘನ ವಸ್ತುವನ್ನು ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವವಾಗಿ ಪರಿವರ್ತಿಸ್ಲಿಕ್ಕೆ ಬೇಕಾದಂತ ಉಷ್ಣವನ್ನೇ ದ್ರವಣ ಗುಪ್ತೋಷ್ಣ ಏನ್ ಕೇಳ್ತೀವಿ, ದ್ರವಣ ಗುಪ್ತೋಷ್ಣ ಅಂತ ಕರಿತೀವಿ, ಹೌದಾ. ಇನ್ನ ಆವೀಕರಣ ಗುಪ್ತೋಷ್ಣ, ಆವೀಕರಣ ಗುಪ್ತೋಷ್ಣ ಸೇಮ್. ಆವೀಕರಣ ಗುಪ್ತೋಷ್ಣ ಇನ್ನ ಆವೀಕರಣ ಗುಪ್ತೋಷ್ಣ ಲಕ್ಷ ಕೊಡ್ರೆ, ಆವೀಕರಣ ಗುಪ್ತೋಷ್ಣ ಸೇಮ್, ಅದು ಏನ್ ಚೇಂಜ್ ಇಲ್ಲ. ಫಾರ್ ಎಕ್ಸಾಂಪಲ್ ಆವೀಕರಣ ಗುಪ್ತೋಷ್ಣವನ್ನು ಹೇಳ್ಬೇಕಾದ್ರೆ ನಾವು ದ್ರವಗಳನ್ನು ತೆಗೆದುಕೊಳ್ತೀವಿ. ಇಲ್ಲಿ ಘನ ವಸ್ತು ಮಂಜುಗಡ್ಡೆ ಅಂತ ತೆಗೆದುಕೊಂಡಿದ್ವಿ, ಘನವನ್ನು ತೆಗೆದುಕೊಂಡಿದ್ವಿ. ಇನ್ನ ಕುದಿಯುವ ಬಿಂದು ಆವೀಕರಣ ಗುಪ್ತೋಷ್ಣ, ಅಲ್ಲೇನ್ ಮಾಡ್ತೀವಿ ಅಂದ್ರೆ ದ್ರವಗಳನ್ನು ತೆಗೆದುಕೊಳ್ತೀವಿ. ಫಾರ್ ಎಕ್ಸಾಂಪಲ್ 1 kg ಅಥವಾ 1 ಲೀಟರ್, ನಿಮ್ಗೆ ಹೆಂಗೆ ಕನ್ವೀನಿಯನ್ಸ್ ಆಗ್ತದಲ್ಲ, ನಾನು ಘನ ವಸ್ತು ಇರ್ತದೋ ಅದಕ್ಕೆ 1 kg ತೆಗೆದುಕೊಂಡಿದ್ದೆ. ಇದನ್ನ ನೀವು ಏನ್ ಮಾಡ್ಕೋಬಹುದು, ಇದನ್ನ ನೀವೇನ್ ಮಾಡ್ಕೋಬಹುದು, 1 ಲೀಟರ್ ಆಗಿ ಪರಿವರ್ತಿಸ್ಕೊಳ್ಬಹುದು, ಹೌದಾ. ಹಾಗಾದ್ರೆ 1 ಲೀಟರ್ ದ್ರವ ವಸ್ತುವನ್ನ, ಹೌದಾ, ಅದರ ಆವೀಕರಣ ಬಿಂದುವಿನಲ್ಲಿ ಅಥವಾ ಕುದಿಯುವ ಬಿಂದುವಿನಲ್ಲಿ, ಕುದಿಯುವ ಬಿಂದುವಿನಲ್ಲಿ 1 ಲೀಟರ್ ದ್ರವ ವಸ್ತುವನ್ನ ಅದರ ಕುದಿಯುವ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ, ವಾತಾವರಣದ ಒತ್ತಡದಲ್ಲಿ ಏನಾಗಿ ಪರಿವರ್ತಿಸೋದು, ಅನಿಲವಾಗಿ ಅಥವಾ ಆವೀಕರಣ ಮಾಡುವುದು, ಹೌದಾ. ಅನಿಲವಾಗಿ, ಅನಿಲವಾಗಿ, ಹೌದಾ, ಅನಿಲವಾಗಿ ಪರಿವರ್ತಿಸುವಂತ, ಅನಿಲವಾಗಿ ಪರಿವರ್ತಿಸುವ ಉಷ್ಣವನ್ನ ನಾವೇನ್ ಕೇಳ್ತೀವಿ ಅಂದ್ರೆ ಆವೀಕರಣ ಗುಪ್ತೋಷ್ಣ.
ಫಾರ್ ಎಕ್ಸಾಂಪಲ್ ಮಂಜುಗಡ್ಡೆಯ ದ್ರವಣ ಗುಪ್ತೋಷ್ಣ 0 ಡಿಗ್ರಿ ಸೆಲ್ಸಿಯಸ್ ಅಥವಾ 273 ಕೆಲ್ವಿನ್ ಆದ್ರೆ, ಹೌದಾ, ನೀರಿನ ಆವೀಕರಣ ಗುಪ್ತೋಷ್ಣ, ನೀರಿನ ಆವೀಕರಣ ಗುಪ್ತೋಷ್ಣ, ಲೆಟೆಂಟ್ ಹೀಟ್ ಆಫ್ ವೆಪರೈಸೇಷನ್ ಅಂತ ಕೇಳ್ತಾರೆ. ಅದನ್ನ ಆವೀಕರಣ ಗುಪ್ತೋಷ್ಣ ಏನು ಕೇಳ್ತಾರೆ? ಲೆಟೆಂಟ್ ಹೀಟ್ ಆಫ್ ವೆಪರೈಸೇಷನ್, ಆವೀಕರಣದ ಗುಪ್ತೋಷ್ಣ ಎಷ್ಟಾಗಿರ್ತದಪ್ಪ ಅಂದ್ರೆ 273 ಕೆಲ್ವಿನ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್. 273 ಕೆಲ್ವಿನ್ ಅಥವಾ 100 ಡಿಗ್ರಿ ಸೆಲ್ಸಿಯಸ್. ಮತ್ತೊಂದ್ಸಲ ಹೇಳ್ತೀನಿ ನೋಡ್ರಿ, ಆವೀಕರಣ ಗುಪ್ತೋಷ್ಣ 1 kg ತಗೊಂಡ್ರೆ ಅಥವಾ 1 ಲೀಟರ್ ದ್ರವ ವಸ್ತುವನ್ನ ಅದರ ಕುದಿಯುವ ಬಿಂದು ಅಲ್ಲ, ಏನು ಸರಿ, ಇದು ಕುದಿಯುವ ಬಿಂದು ಅಥವಾ ಆವೀಕರಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ, ಹೌದಾ, ಅನಿಲವಾಗಿ ಪರಿವರ್ತಿಸಲಿಕ್ಕೆ ಬೇಕಾದಂತ ಉಷ್ಣವೇ ಆವೀಕರಣ ಗುಪ್ತೋಷ್ಣ. ಆವೀಕರಣ ಗುಪ್ತೋಷ್ಣ. ಹಾಗಾದ್ರೆ ಈ 2 ಪ್ರಯೋಗಗಳ ಆಧಾರದ ಮೇಲೆ ನೀವು 2 ಡೆಫಿನೇಷನ್ ಅಭ್ಯಾಸ ಮಾಡ್ತೀರಾ. ಯಾವುದು? ದ್ರವಣ ಗುಪ್ತೋಷ್ಣ ಮತ್ತು ಆವೀಕರಣ ಗುಪ್ತೋಷ್ಣ. ದ್ರವಣ ಬಿಂದು ಮತ್ತು ಕುದಿಯುವ ಬಿಂದು. ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ದ್ರವಣ ಬಿಂದು ಇದೆ, ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಕುದಿಯುವ ಬಿಂದು ಇದೆ. ಪ್ರತಿಯೊಂದು ವಸ್ತುವಿಗೂ ದ್ರವಣ ಬಿಂದು ಇದೆ, ಕುದಿಯುವ ಬಿಂದು ಇದೆ. ಇನ್ನ ದ್ರವಣ, ಕೇವಲ ದ್ರವಣ ಅಂದ್ರೆ ಏನು? ಘನ ವಸ್ತುವನ್ನ ದ್ರವ ವಸ್ತುವಾಗಿ ಪರಿವರ್ತಿಸುವುದೇ ದ್ರವಣ. ಇವು ಡೆಫಿನೇಷನ್ ಬಹಳ ಇಂಪಾರ್ಟೆಂಟ್ ಆಗ್ತಾವ. ದ್ರವಣ ಬೇರೆ, ದ್ರವಣ ಬಿಂದು ಬೇರೆ. ಬಿಂದು ಟೆಂಪರೇಚರ್ ಹೇಳ್ಬೇಕಾಗ್ತದ, ಆದ್ರೆ ದ್ರವಣ ಅಂದ್ರೆ ಘನ ವಸ್ತುವನ್ನು ದ್ರವ ವಸ್ತುವಾಗಿ ಪರಿವರ್ತಿಸುವುದೇ ದ್ರವಣ. ಹೌದಾ? ಅದಕ್ಕೆ ಇಷ್ಟು ಏನಪ್ಪಾ ಅಂದ್ರೆ ತಾಪದ ಬದಲಾವಣೆಯ ಪರಿಣಾಮ ಎಲ್ಲಿ? ವಸ್ತುವಿನ ಸ್ಥಿತಿಯಲ್ಲಿ. ಹೌದಾ? ಇನ್ನ ನಾನು ಅಭ್ಯಾಸ ಮಾಡಬೇಕಾಗಿರೋದು ಮತ್ತೊಂದು ವಿಷಯ. ಇಲ್ಲಿ ಏನಪ್ಪಾ ಅಂದ್ರೆ ಡೆಫಿನೇಷನ್ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಮತ್ತೆ ಲಾಸ್ಟ್ ನಾನು ರಿವೈವ್ ಮಾಡ್ತೀನಿ. ನೆಕ್ಸ್ಟ್ ಕೊಡ್ರಿ. ಇನ್ನ ನಾವು ಅಭ್ಯಾಸ ಮಾಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ, ಹಿಂದಿನ 8th ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ಲೆಕ್ಕಗಳನ್ನು ಬಿಡಿಸಿದೀನಿ. ಫಾರ್ ಎಕ್ಸಾಂಪಲ್ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 273 ಕೆಲ್ವಿನ್ ಅಂತ ಅರ್ಥ. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಎಷ್ಟು? 273 ಕೆಲ್ವಿನ್ ಅಂತ ಅರ್ಥ. ಹೌದಾ? ಹಂಗೆ 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 373 ಕೆಲ್ವಿನ್ ಪ್ಲಸ್ 100 ಆಗುತ್ತೆ ಇದರಲ್ಲಿ. ಹೌದಾ? ಫಾರ್ ಎಕ್ಸಾಂಪಲ್ 1 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 273 ಪ್ಲಸ್ 1. ಹೌದಿಲ್ಲ? ಅದಕ್ಕೆ ಯಾವಾಗ ನಿಮ್ಗೆ ಡಿಗ್ರಿ ಕೆಲ್ವಿನ್ ಅಲ್ಲಿ ಕೊಟ್ಟಿರ್ತಾರ, ನೀವೇನ್ ಮಾಡ್ಬೇಕಾಗಿದೆ? ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸಬೇಕಾಗಿದೆ. ಡಿಗ್ರಿ ಕೆಲ್ವಿನ್ ಕೊಟ್ಟಿದ್ದಾರೆ, ಅದನ್ನ ಅದು ಪರಿವರ್ತಿಸಬೇಕಾಗಿದೆ. ಡಿಗ್ರಿ ಸೆಲ್ಸಿಯಸ್ ಕೊಟ್ಟಿರ್ತಾರ, ಡಿಗ್ರಿ ಕೆಲ್ವಿನ್ ಪರಿವರ್ತಿಸಬೇಕಾಗಿದೆ. ಅಥವಾ ಡಿಗ್ರಿ ಕೆಲ್ವಿನ್ ಕೊಟ್ಟಿದಾರ, ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸಬೇಕು. ಇದನ್ನೇ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ 373 ಕೆಲ್ವಿನ್ ಕೊಟ್ಟಿದ್ದಾರೆ. ಇದನ್ನ ನಾವು ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸಬೇಕಾದ್ರೆ ಏನ್ ಮಾಡ್ಬೇಕು? ಡಿಗ್ರಿ ಕೆಲ್ವಿನ್ -273. ಇದು ವೆರಿ ಇಂಪಾರ್ಟೆಂಟ್, ನೆನ್ಪಿಡ್ರಿ ಅದನ್ನ. ಡಿಗ್ರಿ ಕೆಲ್ವಿನ್ ಅಲ್ಲಿ ಕೊಟ್ಟಿದಾರ ಎಷ್ಟು? 373 ಕೆಲ್ವಿನ್. ಇದನ್ನ ನಾವು ಡಿಗ್ರಿ ಸೆಲ್ಸಿಯಸ್ ಗೆ ಮಾಡ್ಬೇಕಾಗಿದೆ. ಅವಾಗ ಏನ್ ಮಾಡ್ಬೇಕು? ಈ ಡಿಗ್ರಿ ಕೆಲ್ವಿನ್ 373 ಮೈನಸ್ 273 ಮಾಡಿದಾಗ ನಮ್ಗೆ ಏನ್ ಸಿಗ್ತದ? 100 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಯಾವ್ದು ಸಮಾನ? 373 ಕೆಲ್ವಿನ್ಗೆ ಸಮಾನ. 373 ಕೆಲ್ವಿನ್ಗೆ ಸಮಾನ. ಫಾರ್ ಎಕ್ಸಾಂಪಲ್ ಏನ್ ಮಾಡಿದಾರೆ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೊಟ್ಟಿದ್ದಾರೆ. ಈಗ ಎಷ್ಟು? 27 ಡಿಗ್ರಿ ಸೆಲ್ಸಿಯಸ್ ಏನಿದು? ಕೊಠಡಿಯ ತಾಪಮಾನ. 27 ಡಿಗ್ರಿ ಸೆಲ್ಸಿಯಸ್ ಕೊಠಡಿಯ ತಾಪಮಾನ. ಇದನ್ನ ಏನ್ ಮಾಡತ್ ಹೇಳಿದಾರ? ಡಿಗ್ರಿ ಕೆಲ್ವಿನ್ಗೆ ಪರಿವರ್ತಿಸಿ ಅಂತ ಹೇಳಿದಾರ. ಡಿಗ್ರಿ ಕೆಲ್ವಿನ್ಗೆ ಏನ್ ಮಾಡ್ರಿ? ಪರಿವರ್ತಿಸಿ. ಇಲ್ಲಿ ಮೈನಸ್ ಮಾಡ್ತವಲ್ಲ, ಪ್ಲಸ್ ಮಾಡ್ಬಿಡೋದು. ಡಿಗ್ರಿ ಸೆಲ್ಸಿಯಸ್ ಪ್ಲಸ್ 273. ಹಾಗಾದ್ರೆ ಡಿಗ್ರಿ ಸೆಲ್ಸಿಯಸ್ ಎಷ್ಟು ಕೊಟ್ಟಿದ್ದಾರೆ? 27 ಪ್ಲಸ್ 273 300 ಡಿಗ್ರಿ ಕೆಲ್ವಿನ್. ಹಾಗಾದ್ರೆ ಕೊಠಡಿಯ ತಾಪ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ 27 ಡಿಗ್ರಿ ಸೆಲ್ಸಿಯಸ್ ಆದ್ರೆ ಕೆಲ್ವಿನ್ ಅಲ್ಲಿ ಎಷ್ಟು? 300 ಕೆಲ್ವಿನ್. ಡಿಗ್ರಿ ಸೆಲ್ಸಿಯಸ್ ಕೊಟ್ಟು ಕೆಲ್ವಿನ್ ಪರಿವರ್ತಿಸ್ರಿ ಅಂದ್ರೆ ಪ್ಲಸ್ 273. ಡಿಗ್ರಿ ಕೆಲ್ವಿನ್ ಕೊಟ್ಟು ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸ್ರಿ ಅಂದ್ರೆ -273. ನೆನ್ಪಿಡ್ತಿದೆ ಇದು? ನಾನು ಇಲ್ಲಿ ಹೇಳಿದ್ದೀನಿ ಸಿಂಪಲ್ ಅದಕ್ಕೆ ತಿಳ್ಕೊಳ್ಳಿಕ್ಕೆ. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 273 ಕೆಲ್ವಿನ್. 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 373 ಕೆಲ್ವಿನ್. ಹೌದಿಲ್ಲ? ಹಾಗಾದ್ರೆ ಇದರ ಆಧಾರದ ಮೇಲೆನೆ 373 ಕೆಲ್ವಿನ್ ಇದೆ, ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸಬೇಕಾಗಿದೆ. ಅದಕ್ಕೆ ಏನ್ ಮಾಡ್ತೀವಿ? -273 ಮಾಡ್ತೀವಿ. ಕೊಟ್ಟಿದ್ದು ಕೆಲ್ವಿನ್ ಅಲ್ಲಿದೆ. ಡಿಗ್ರಿ ಕೆಲ್ವಿನ್ -273 ಏನ್ ಸಿಕ್ತು? 100 ಡಿಗ್ರಿ ಸೆಲ್ಸಿಯಸ್. ಡಿಗ್ರಿ ಸೆಲ್ಸಿಯಸ್ ಪರಿವರ್ತಿಸಬೇಕನ್ನ. ಇನ್ನ ಕೊಠಡಿಯ ತಾಪ ಎಷ್ಟೈತಿ? 27 ಡಿಗ್ರಿ ಸೆಲ್ಸಿಯಸ್ ಐತಿ. ಇದನ್ನ ಏನ್ ಮಾಡತ್ ಹೇಳಿದಾರ? ಡಿಗ್ರಿ ಕೆಲ್ವಿನ್ ಪರಿವರ್ತಿಸ ಅಂತ ಹೇಳಿದಾರ.
ಅವಾಗ ಏನ್ ಮಾಡ್ತೀವಿ ಪ್ಲಸ್ 273 ಮಾಡ್ತೀವಿ. ಹಂಗ ಎಷ್ಟಾಯ್ತು 300 ಡಿಗ್ರಿ ಕೆಲ್ವಿನ್. ಹಂಗಾರೆ 27 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಬೇರೇನೂ ಅಲ್ಲ 300 ಕೆಲ್ವಿನ್. 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಬೇರೇನೂ ಅಲ್ಲ ಅದೇನು 373 ಕೆಲ್ವಿನ್. 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಬೇರೇನೂ ಅಲ್ಲ ಅದು 273 ಕೆಲ್ವಿನ್. ಕೆಲ್ವಿನ್ ನಿಂದ ಡಿಗ್ರಿ ಸೆಲ್ಸಿಯಸ್ಗೆ, ಡಿಗ್ರಿ ಸೆಲ್ಸಿಯಸ್ ಇಂದ ಕೆಲ್ವಿನ್ಗೆ. 8th ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಡಿಗ್ರಿ ಫ್ಯಾರನ್ಹೀಟ್ ಅನ್ನು ಅಭ್ಯಾಸ ಮಾಡಿದ್ವಿ. ಅದರ ಅವಶ್ಯಕತೆ ಇಲ್ಲ ನಮ್ಗೆ. ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ ನಾವು ಡಿಗ್ರಿ ಫ್ಯಾರನ್ಹೀಟ್ ಹೆಚ್ಚು ಎಲ್ಲಿ ಬಳಸ್ತೀವಿ ಅಂದ್ರೆ ಪ್ರಾಣಿಗಳ ಮತ್ತು ಮಾನವದ ದೇಹದ ಉಷ್ಣತೆಯನ್ನು ಅಳಿಲಿಕ್ಕೆ ಬಳಸ್ತೀವಿ. ಹೌದಾ, ವಸ್ತುಗಳ ತಾಪವನ್ನು ಅಳಿಲಿಕ್ಕೆ ಬಳಸೋದಿಲ್ಲ. ಅದಕ್ಕೆ ಇಲ್ಲಿ ಕಂಪ್ಯಾರಿಸನ್ ಬೇಡವೇ ಬೇಡ. ಅದರದ್ದು ಡೈರೆಕ್ಟ್ ಆಗಿ ಡಿಗ್ರಿ ಕೆಲ್ವಿನ್ ಡಿಗ್ರಿ ಸೆಲ್ಸಿಯಸ್ಗೆ, ಡಿಗ್ರಿ ಸೆಲ್ಸಿಯಸ್ ಇಂದ ಡಿಗ್ರಿ ಕೆಲ್ವಿನ್, ಡಿಗ್ರಿ ಕೆಲ್ವಿನ್ ಸೆಲ್ಸಿಯಸ್ ಇಷ್ಟ. ಅದನ್ನು ಪರಿವರ್ತಿಸೋದು ತಿಳ್ಕೊಳ್ಳೋಣ. ಆಮೇಲೆ ಇದು ಗುರ್ತಿರ್ಲಿ ನಿಮ್ಗೆ ಬೇಸಿಕ್ ಆಗಿ. ಹೌದಾ, ಏನಪ್ಪಾ ಅಂದ್ರೆ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 32 ಡಿಗ್ರಿ ಫ್ಯಾರನ್ಹೀಟ್. ಮೂರದನ್ನು ಪರಿವರ್ತಿಸೋದು ಅಂತ ತಿಳ್ಕೊಂಡಿದ್ದೀವಿ ನಾವು 8th ಅಲ್ಲಿ. ಡಿಗ್ರಿ ಸೆಲ್ಸಿಯಸ್ ಇಂದ ಡಿಗ್ರಿ ಕೆಲ್ವಿನ್ಗೆ, ಡಿಗ್ರಿ ಕೆಲ್ವಿನ್ ಇಂದ ಡಿಗ್ರಿ ಫ್ಯಾರನ್ಹೀಟ್ಗೆ, ಆಮೇಲೆ ಡಿಗ್ರಿ ಫ್ಯಾರನ್ಹೀಟ್ ಇಂದ ಕೆಲ್ವಿನ್ಗೆ, ಕೆಲ್ವಿನ್ ಇಂದ ಡಿಗ್ರಿ ಸೆಲ್ಸಿಯಸ್ಗೆ. ಇದನ್ನ 8th ಅಲ್ಲಿ ಅಭ್ಯಾಸ ಮಾಡಿದೀವಿ. ಮತ್ತೊಂದ್ಸಲ ರಿವ್ಯೂ ಮಾಡ್ತಾ ಇದ್ದೀವಿ. ಏನಪ್ಪಾ ನಮಗೀಗ ಇಂಪಾರ್ಟೆಂಟ್ ಯಾವುದು? ಕೇವಲ ಡಿಗ್ರಿ ಸೆಲ್ಸಿಯಸ್ ಇಂದ ಡಿಗ್ರಿ ಕೆಲ್ವಿನ್ ಕನ್ವರ್ಟ್ ಮಾಡೋದು, ಡಿಗ್ರಿ ಕೆಲ್ವಿನ್ ಇಂದ ಡಿಗ್ರಿ ಸೆಲ್ಸಿಯಸ್ ಅಷ್ಟೇ. ಅದಕ್ಕೆ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 32 ಡಿಗ್ರಿ ಫ್ಯಾರನ್ಹೀಟ್, 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 212 ಡಿಗ್ರಿ ಫ್ಯಾರನ್ಹೀಟ್. ಇದು ನಿಮ್ಮ ನೆನಪಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅವಶ್ಯಕತೆ ಇಲ್ಲ. ನಮ್ಗೆ ಅಲ್ಲಿ ಹೇಳಿದೀನಿ, ಅದ್ರ ಮೇಲೆ ಲೆಕ್ಕನೂ ಬಿಡಿಸಿದೀವಿ. ಎಲ್ಲಿ 8th ಅಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 32 ಡಿಗ್ರಿ ಫ್ಯಾರನ್ಹೀಟ್, 100 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ 212 ಡಿಗ್ರಿ ಫ್ಯಾರನ್ಹೀಟ್. ಇಷ್ಟು ಅರ್ಥ ಆಯ್ತಾ? ಇನ್ನ ತಾಪದ ಬದಲಾವಣೆಯ ಪರಿಣಾಮಗಳನ್ನ ಅಭ್ಯಾಸ ಮಾಡಿದ್ವಿ. ಇನ್ನು ತಾಪದ ಬದಲಾವಣೆಯಲ್ಲಿ, ದ್ರವ್ಯದ ಸ್ಥಿತಿ ಬದಲಾವಣೆಯಲ್ಲಿ, ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳಲ್ಲಿ ದ್ರವ್ಯದ ಸ್ಥಿತಿಯಲ್ಲಿ ಬದಲಾವಣೆಯನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ದ್ರವ್ಯದ ಸ್ಥಿತಿಯ ಬದಲಾವಣೆಯಲ್ಲಿ ತಾಪದ ಬದಲಾವಣೆಯ ಪರಿಣಾಮಗಳಿಗೆ ಸಂಬಂಧಪಟ್ಟಂತೆ 2 ಪ್ರಯೋಗಗಳನ್ನ ಅಭ್ಯಾಸ ಮಾಡಿದ್ವಿ. ಪ್ರಯೋಗಗಳ ಆಧಾರದ ಮೇಲೆ ದ್ರವಣ ಬಿಂದು, ಕುದಿಯುವ ಬಿಂದುವನ್ನ ಅಭ್ಯಾಸ ಮಾಡಿದ್ವಿ. ಆಮೇಲೆ ದ್ರವಣ ಗುಪ್ತೋಷ್ಣವನ್ನ, ಆವೀಕರಣ ಗುಪ್ತೋಷ್ಣವನ್ನ ಅಭ್ಯಾಸ ಮಾಡಿದ್ವಿ. ಇನ್ನು ಅಭ್ಯಾಸ ಮಾಡಬೇಕಾಗಿರೋದು ಉತ್ಪತನ. ಇನ್ನು ನಾವು ಅಭ್ಯಾಸ ಮಾಡಬೇಕಾಗಿರೋದು ಯಾವುದು? ಉತ್ಪತನ. ಲಕ್ಷಣ ಆಮೇಲೆ ಇಲ್ಲೊಂದು ಉತ್ಪತನ ಹೇಳೋದಾದ್ಮೇಲೆ ಹೇಳ್ತೀನಿ. ನೆಕ್ಸ್ಟ್ ಕೊಟ್ರಿ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ಸಬ್ಲಿಮೇಷನ್ ಅಂತ ಕರೀತಾರೆ. ಇದನ್ನ ಕರೀತಾರೆ ಉತ್ಪತನಕ್ಕೆ ಸಬ್ಲಿಮೇಷನ್. ಹೌದಾ, ಲಕ್ಷ ಕೊಡ್ರಿ. ಒಂದು ವಸ್ತು ಘನದಿಂದ ದ್ರವಕ್ಕೆ ಬರ್ತದ, ಅದನ್ನ ದ್ರವಣ ಅಂತ ಹೇಳಿದ್ವಿ. ದ್ರವದಿಂದ ಅನಿಲ ರೂಪಕ್ಕೆ ಹೋಗ್ತದ, ಅದನ್ನ ಆವೀಕರಣ ಅಂತ ಹೇಳಿದ್ವಿ. ಒಂದು ವಸ್ತು ಘನದಿಂದ ದ್ರವಕ್ಕೆ ಬರ್ತದ, ದ್ರವದಿಂದ ಅನಿಲ ರೂಪಕ್ಕೆ ಹೋಗ್ತದ, ಪರಿವರ್ತನೆ ಆಗ್ತದ, ಅದನ್ನ ಆವೀಕರಣ ಅಂತ ಹೇಳ್ತೀವಿ. ಆದ್ರೆ ಉತ್ಪತನ ಇಲ್ಲಿ ಒಂದ್ ಸ್ವಲ್ಪ ವ್ಯತ್ಯಾಸ ಐತಿ. ಏನಪ್ಪ ಉತ್ಪತನದಲ್ಲಿ ವ್ಯತ್ಯಾಸ ಇದೆ ಅಂದ್ರೆ, ಒಂದು ವಸ್ತು ಘನದಿಂದ ನೇರವಾಗಿ ದ್ರವ ರೂಪಕ್ಕೆ ಬರಲ್ಲ. ಘನದಿಂದ ನೇರವಾಗಿ ದ್ರವ ರೂಪಕ್ಕೆ ಬರಲ್ಲ, ಅದು ಯಾವ ರೂಪಕ್ಕೆ ಪರಿವರ್ತನೆ ಆಗ್ತದ? ಅನಿಲ ರೂಪಕ್ಕೆ. ಒಂದು ವಸ್ತು ಘನದಿಂದ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ತಾ ಇದ್ರೆ, ಅಥವಾ ಅನಿಲ ರೂಪದಿಂದ ನೇರವಾಗಿ ಘನ ರೂಪಕ್ಕೆ ಪರಿವರ್ತನೆ ಆಗ್ತಾ ಇದ್ರೆ, ಅದನ್ನ ನಾವೇನ್ ಕೇಳ್ತೀವಿ ಅಂದ್ರೆ ಉತ್ಪತನ ಅಂತ ಕೇಳ್ತೀವಿ. ಅದಕ್ಕೆ ಏನ್ ಕೇಳ್ತೀವಿ? ಉತ್ಪತನ. ಮತ್ತೊಂದ್ಸಲ ಹೇಳ್ತಾ ಇದೀನಿ ಕೇಳ್ರಿ. ಒಂದು ವಸ್ತು ನೇರವಾಗಿ ಘನದಿಂದ ದ್ರವ ರೂಪಕ್ಕೆ ಬರದೆ, ಘನದಿಂದ ನೇರವಾಗಿ ಅನಿಲ ರೂಪಕ್ಕೆ ಅಥವಾ ಅನಿಲ ರೂಪದಿಂದ ನೇರವಾಗಿ ಘನ ರೂಪಕ್ಕೆ ಪರಿವರ್ತನೆ ಆಗ್ತಾ ಇದ್ರೆ ಅದನ್ನೇನಂತ ಕರಿತೀವಿ? ಉತ್ಪತನ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಯೋಗ ಕೊಟ್ಟಿದ್ದಾರೆ. ಪ್ರಯೋಗ ಅಭ್ಯಾಸ ಮಾಡೋಣ. ಏನಪ್ಪ ಪ್ರಯೋಗ ಅಂದ್ರೆ, ಒಂದು ಪಿಂಗಾಣಿ ಪಾತ್ರೆಯನ್ನ ತೆಗೆದುಕೊಳ್ಬೇಕು. ಏನ್ ಮಾಡ್ಬೇಕು? ಒಂದು ಪಿಂಗಾಣಿ ಪಾತ್ರೆಯನ್ನ ತೆಗೆದುಕೊಳ್ಬೇಕು. ಮತ್ತೆ ಸೇಮ್ ವೈರ್ ಗಾಜ್ ಯಾವ್ದ್ರ ಮೇಲೆ ಇಡಬೇಕು? ವೈರ್ ಗಾಜ್ ಮೇಲೆ ಇಡಬೇಕು. ಇಟ್ವಾ? ಮತ್ತೆ ಸ್ಟ್ಯಾಂಡ್, ಓಕೆ. ಆಮೇಲೆ ಸ್ಪಿರಿಟ್ ದೀಪ, ಅದಾದ ನಂತರ ಪಿಂಗಾಣಿ ಪಾತ್ರೆಯಲ್ಲಿ ಒಂದು ರಾಸಾಯನಿಕವನ್ನು ತೆಗೆದುಕೊಳ್ತೀವಿ ನಾವು.
ಪಿಂಗಾಣಿ ಪಾತ್ರೆಯಲ್ಲಿ ಏನ್ ಮಾಡ್ತೀವಿ, ಒಂದು ರಾಸಾಯನಿಕವನ್ನ ತೆಗೆದುಕೊಳ್ತೀವಿ. ಪಿಂಗಾಣಿ ಪಾತ್ರೆಯಲ್ಲಿ ತೆಗೆದುಕೊಂಡಂತ ರಾಸಾಯನಿಕ ಅಮೋನಿಯಂ ಕ್ಲೋರೈಡ್. ಯಾವುದದು? ಅಮೋನಿಯಂ ಕ್ಲೋರೈಡ್. ಸೂತ್ರ NH4Cl. ಅಮೋನಿಯಂ ಕ್ಲೋರೈಡ್ ಅನ್ನ ತೆಗೆದುಕೊಳ್ತೀವಿ. ಇನ್ನು ಪ್ರಯೋಗ ಸ್ಟಾರ್ಟ್ ಮಾಡಿಲ್ಲ. ಓಕೆ. ಆಮೇಲೆ ನಿಮಗೆ ಗುರ್ತಿದೆ ಲಾಳಿಕೆ ಅಂತ. ಲಾಳಿಕೆ ಫಣಲ್ ಅಂತ ಕರಿತೀವಿ ನಾವು ಅದನ್ನ. ಲಾಳಿಕೆ, ಹೌದಾ? ಅದನ್ನ ಬೋರಲಾಗಿ ಇಡಬೇಕು, ಅಂದ್ರೆ ಉಲ್ಟಾ ಇಡಬೇಕು. ಎಲ್ಲಿ? ಪಿಂಗಾಣಿ ಪಾತ್ರೆಯಲ್ಲಿ. ಎಲ್ಲಿ? ಪಿಂಗಾಣಿ ಪಾತ್ರೆಯಲ್ಲಿ ಅದನ್ನ ಬೋರಲಾಗಿಡಬೇಕು. ಅದ ಆಮೇಲೆ ಆ ಲಾಳಿಕೆಗೆ ಒಂದ್ ತರ ನಾಳ ಇರ್ತದೆ. ಈ ನಾಳಕ್ಕೆ ಏನ್ ಮಾಡ್ಬೇಕಂದ್ರೆ ಹತ್ತಿಯನ್ನ ತುರುಕ್ಬೇಕು. ನಾವು ಪ್ರಯೋಗ ನಡೆಸಬೇಕಾದ್ರೆ ಆವೀಕರಣದ ವಸ್ತು ಏನಿರ್ತದಲ್ಲ ಅದು ಹೊರ ಹೋಗ್ತದ. ಆ ಹೊರ ಹೋಗೋದನ್ನು ತಪ್ಪಿಸ್ಲಿಕ್ಕೆ, ಹೌದಾ, ಆವಿ ಅಷ್ಟೇ ಹೋಗ್ಬೇಕು. ಅದ್ರ ವಸ್ತು ಕೆಮಿಕಲ್ ಏನಿರ್ತದ, ರಾಸಾಯನಿಕ ಏನಿರ್ತದ, ಅದು ಹೊರ ಹೋಗ್ಬಾರ್ದು ಅಂತೇಳಿ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಹತ್ತಿಯನ್ನು ತುರುಕ್ತೀವಿ. ಹತ್ತಿಯನ್ನ ತುರುಕಿ, ಹೌದಾ, ಈ ಏನ್ ಅಮೋನಿಯಂ ಕ್ಲೋರೈಡ್ ಅನ್ನ ತೆಗೆದುಕೊಂಡಿದೀವಲ್ಲ, ನಿಧಾನವಾಗಿ ಕಾಯಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ. ನಿಧಾನವಾಗಿ ಕಾಯಿಸ್ಲಿಕ್ಕೆ ಪ್ರಾರಂಭಿಸ್ತೀವಿ. ಘನ ರೂಪದಲ್ಲಿರುವಂತಹ ಅಮೋನಿಯಂ ಕ್ಲೋರೈಡ್ ದ್ರವ ರೂಪಕ್ಕೆ ಬರಬೇಕಾಗಿತ್ತು. ಆದ್ರೆ ದ್ರವ ರೂಪಕ್ಕೆ ಬರದೆ ನೇರವಾಗಿ ಏನಾಗ್ತದ? ಆವಿ ಆಗ್ತದ. ನೇರವಾಗಿ ಏನಾಗ್ತದ? ಆವಿ ಆಗ್ತದ. ಆವಿಯಾಗಿ ಕರೆಂಟ್ ಬಂತು. ಆವಿಯಾಗಿ ಏನಪ್ಪಾ ಅಂದ್ರೆ ಮೇಲೆ ಚಲಿಸ್ತಾ ಚಲಿಸ್ತಾ ಇಲ್ಲೆಲ್ಲ ಸಂಗ್ರಹ ಆಗ್ತದ. ಆಮೇಲೆ ಸಂಗ್ರಹ ಆಗಿ ಕೆಳಗಡೆ ಭಾಗ ನಾವು ಕಾಯಿಸ್ತಾ ಇದೀವಿ, ಬಿಸಿಯಾಗಿದೆ ಅಂತ ಹೇಳೋಣ. ಆದ್ರೆ ಮೇಲ್ಭಾಗ ಯಾವತ್ತು ತಂಪಿನ ಸಂಪರ್ಕಕ್ಕೆ ಇರ್ತದೆ. ಅದಕ್ಕೆ ಆವಿಯಾದಂತಹ ಅಮೋನಿಯಂ ಕ್ಲೋರೈಡ್ ಮತ್ತೇನಾಗ್ತದಂದ್ರೆ ವಾತಾವರಣದ ಸುತ್ತಲಿನ ವಾತಾವರಣ ಯಾವ್ದು, ಲಾಳಿಕೆಯ ವಾತಾವರಣ ತಂಪಿದೆ, ಆ ತಂಪಿನ ಸಂಪರ್ಕಕ್ಕೆ ಬಂದಾಗ ಮತ್ತೆ ಘನವಾಗಿ ಪರಿವರ್ತನೆ ಆಗ್ತದೆ. ಘನ ಅಮೋನಿಯಂ ಕ್ಲೋರೈಡ್ NH4Cl. ಘನ ಅಮೋನಿಯಂ ಕ್ಲೋರೈಡ್ ಆಗಿ ಪರಿವರ್ತನೆ ಆಗ್ತದೆ. ಈ ಪ್ರಯೋಗದಿಂದ ನಾವು ಏನ್ ತಿಳ್ಕೊಳ್ತೀವಪ್ಪ ಅಂದ್ರೆ ಅಮೋನಿಯಂ ಕ್ಲೋರೈಡ್ ಒಂದು ಘನವಸ್ತು. ಘನವಸ್ತು ನೇರವಾಗಿ ಏನಾಯ್ತು? ಆವಿ ರೂಪಕ್ಕೆ ಬಂದಂತೂ ಆವಿ ತಂಪಾದಾಗ, ತಾಪಮಾನ ಕಡಿಮೆ ಆದಾಗ, ತಾಪಮಾನ ಏನಾದಾಗ ಕಡಿಮೆ ಆದಾಗ ಮತ್ತೆ ಯಾವ ರೂಪಕ್ಕೆ ಬರ್ತದ? ಘನದಿಂದ ಆವಿ, ಆವಿಯಿಂದ ನೇರವಾಗಿ ಮತ್ತೆ ಘನ. ಹಂಗಾದ್ರೆ ಯಾವ ವಸ್ತು ನೇರವಾಗಿ ಘನ ರೂಪದಿಂದ ಅನಿಲ ರೂಪಕ್ಕೆ ಮತ್ತು ಅನಿಲ ರೂಪದಿಂದ ನೇರವಾಗಿ ಘನ ರೂಪಕ್ಕೆ ಪರಿವರ್ತನೆ ಆಗ್ತಾವ, ಅಂತಹ ವಸ್ತುಗಳನ್ನು ಉತ್ಪತ್ತನೆಗೆ ಒಳಗಾಗುವ ವಸ್ತುಗಳು ಅಂತ ಹೇಳ್ತೀವಿ. ಹಾಗಾದ್ರೆ ಅಮೋನಿಯಂ ಕ್ಲೋರೈಡ್ ಒಂದು ಉತ್ಪತ್ತನಕ್ಕೆ ಒಳಗಾಗುವಂತಹ ವಸ್ತು. ಅಮೋನಿಯಂ ಕ್ಲೋರೈಡ್ ಒಂದೇನೋ ಉತ್ಪತ್ತನಕ್ಕೆ ಒಳಗಾಗುವಂತ ವಸ್ತು. ನಿಮ್ ಮನ್ಯಾಗ ಏನೋ ಅರಿವೆಯಲ್ಲಿ ಜಿರಳೆ ಆಗ್ಬಾರ್ದು, ಹೌದಾ? ಆ ಜಿರಳೆ ಆಗ್ಬಾರ್ದು ಅಥವಾ ಕೀಟಗಳಾಗಬಾರ್ದು, ವಾಸನೆ ಬರಬಾರ್ದು, ಅರಿವೆಯನ್ನ ಕತ್ತರಿಸುವಂತಹ ಸಣ್ಣ ಸಣ್ಣ ಕೀಟಗಳು ಉಂಟಾಗಬಾರ್ದು ಅಂತೇಳಿ, ಏನೋ ಕಾಗದಗಳನ್ನು ಕತ್ತರಿಸುವಂತ ಕೀಟಗಳು ಉಂಟಾಗಬಾರ್ದು ಅಂತೇಳಿ ನೆಫ್ತಲೀನ್ ಗುಳಿಗೆಗಳನ್ನ, ಡಾಮರ್ ಗುಳಿಗೆ ಅಂತೀರಿ ನೀವು, ತಂದ ಮನೆಯಲ್ಲಿ ಇಡ್ತೀರಿ, ಹೌದಿಲ್ಲ? ಆ ನೆಫ್ತಲೀನ್ ಗುಳಿಗೆ ಕೂಡ ನೇರವಾಗಿ ಘನ ರೂಪದಿಂದ ದ್ರವ ರೂಪಕ್ಕೆ ಬರಲ್ಲ, ಅನಿಲ ರೂಪಕ್ಕೆ ಹೋಗ್ತದೆ. ಆ ಅನಿಲವನ್ನ ನೀವೇನಾದ್ರೂ ಮತ್ತೆ ತಂಪು ಮಾಡಿದ್ದೆ ಆದ್ರೆ ಯಾವ ರೂಪಕ್ಕೆ ಬರ್ತದ? ಮತ್ತೆ ಘನ ರೂಪಕ್ಕೆ. ಹಾಗಾದ್ರೆ ಆ ನೆಫ್ತಲೀನ್ ಗುಳಿಗೆ ಕೂಡ, ಆಮೇಲೆ ಅಮೋನಿಯಂ ಕ್ಲೋರೈಡ್ ಕೂಡ, ಇನ್ನೂ ಹಲವಾರು ರಾಸಾಯನಿಕಗಳಿಂದ ಬರ್ತಾವೆ. ಯಾವುದಕ್ಕೆ ಒಳಗಾಗುವಂತವು? ಉತ್ಪತ್ತನಕ್ಕೆ ಒಳಗಾಗುವಂತಹ ವಸ್ತುಗಳು. ಉತ್ಪತ್ತನಕ್ಕೆ ಒಳಗಾಗುವಂತಹ ವಸ್ತುಗಳು. ಆಮೇಲೆ ತಾಪದ ಬದಲಾವಣೆಯ ಪರಿಣಾಮವನ್ನು ಅಭ್ಯಾಸ ಮಾಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್, ಮಂಜುಗಡ್ಡೆ ಇದೆ ತಿಳ್ಕೊಡ್ರಿ, ಅಥವಾ ಏನೋ ಒಂದು ಘನ ವಸ್ತು ಇದೆ ಅಂತ ತಿಳ್ಕೊಡ್ರಿ. ಘನ ವಸ್ತು ಉಷ್ಣವನ್ನ ಹಾಯಿಸಿದಾಗ ದ್ರವ ವಸ್ತುವಾಗಿ ಪರಿವರ್ತನೆ ಆಗ್ತದ. ದ್ರವ ವಸ್ತು ಉಷ್ಣವನ್ನ ಹಾಯಿಸಿದಾಗ ಏನಾಗ್ತದ? ಅನಿಲ ವಸ್ತುವಾಗಿ ಪರಿವರ್ತನೆ ಆಗ್ತದ. ಇದೇ ಅನಿಲ ವಸ್ತುವಿನ ತಾಪವನ್ನ ಕಡಿಮೆ ಮಾಡಿದಾಗ, ಏನ್ ಮಾಡಿದಾಗ? ತಾಪವನ್ನ ಕಡಿಮೆ ಮಾಡಿದಾಗ ಮತ್ತೆ ದ್ರವ ವಸ್ತುವಾಗಿ ಪರಿವರ್ತನೆ ಆಗ್ತದ, ಹೌದಾ? ದ್ರವ ವಸ್ತುವಿನ ತಾಪವನ್ನ ಕಡಿಮೆ ಮಾಡಿದಾಗ ಮತ್ತೇನಾಗ್ತದ? ಘನ ವಸ್ತುವಾಗಿ ಪರಿವರ್ತನೆ ಆಗ್ತದೆ. ಉದಾಹರಣೆಗೆ ಮಂಜುಗಡ್ಡೆಯನ್ನ ಕಾಯಿಸಿದಾಗ ದ್ರವ ವಸ್ತು, ನೀರನ್ನ ಕಾಯಿಸಿದಾಗ ಅನಿಲ, ಅದೇ ಅನಿಲವನ್ನ ಮತ್ತೆ ತಂಪುಗೊಳಿಸಿದಾಗ ನೀರು, ಅದೇ ನೀರನ್ನ ಮತ್ತೆ ಹೆಚ್ಚು ತಂಪುಗೊಳಿಸಿದಾಗ ಘನ ವಸ್ತು. ಫಾರ್ ಎಕ್ಸಾಂಪಲ್, ನಮ್ಮ ಕೊಠಡಿಯ ತಾಪದಲ್ಲಿ ಪಾದರಸ ಮರ್ಕ್ಯುರಿ Hg ಯಾವ ರೂಪದಲ್ಲಿದೆ? ದ್ರವ ರೂಪದಲ್ಲಿದೆ. ಆ ದ್ರವ ರೂಪದಲ್ಲಿರುವಂತಹ ಪಾದರಸವನ್ನ 195 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪದಲ್ಲಿ ನೀವೇನಾದ್ರೂ ಇಟ್ಟಿದ್ದೆ ಆದ್ರೆ ಆ ಪಾದರಸ ಘನ ರೂಪಕ್ಕೆ ಬರ್ತದ. ಆ ಪಾದರಸ ಘನ ರೂಪಕ್ಕೆ ಬರ್ತದ. ಹಾಗಾದ್ರೆ ನಮ್ಮ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ವಸ್ತು ಘನ ವಸ್ತುವಿನಿಂದ ದ್ರವಕ್ಕೆ, ದ್ರವದಿಂದ ಅನಿಲಕ್ಕೆ, ಆಮೇಲೆ ಅನಿಲದಿಂದ ಮತ್ತೆ ದ್ರವ, ದ್ರವದಿಂದ ಮತ್ತೆ ಘನಕ್ಕೆ ತಾಪ ಹೆಚ್ಚಾದಂತೆ, ತಾಪ ಕಡಿಮೆಯಾದಂತೆ ಬದಲಾಗ್ತವೆ.
ಏನಾಗ್ತವ ಬದಲಾಗ್ತವ. ಇನ್ನ ನಾನು ವಿಶೇಷ ಕೇಸು ಹೇಳಿದೆ, ಏನು ಕೆಲವು ವಸ್ತುಗಳು ನೇರವಾಗಿ ಘನ ರೂಪದಿಂದ ಅನಿಲ ರೂಪಕ್ಕೆ, ಆಮೇಲೆ ನೇರವಾಗಿ ಅನಿಲ ರೂಪದಿಂದ ಘನ ರೂಪಕ್ಕೆ ಪರಿವರ್ತನೆ ಆಗ್ತವ. ಅಂತಹ ವಸ್ತುಗಳನ್ನ ನಾವು ಉತ್ಪತನಕ್ಕೆ ಒಳಗಾಗುವಂತ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆಗೆ ಅಮೋನಿಯಂ ಕ್ಲೋರೈಡ್, ಡಾಂಬರ್ ಗುಳಿ ಅಥವಾ ನೆಫ್ತಲಿನ್ ಗುಳಿಗೆ, ಇಂಥವನ್ನ ಎಕ್ಸಾಂಪಲ್ಸ್ ಆಗಿ ಕೊಡ್ತೀವಿ. ಆಮೇಲೆ ಇಷ್ಟೇ ಅಲ್ಲ, ಏನಪ್ಪಾ ಅಂದ್ರೆ ನಾವೇನ್ ಮಾಡ್ಬೋದು ಅಂದ್ರೆ ಘನ ದ್ರವ ಅನಿಲಗಳ, ಇದನ್ನ ಘನ ಅಂತ ತಗೋತೀವಿ, ಆಮೇಲೆ ದ್ರವ, ಆಮೇಲೆ ಅನಿಲ. ಘನ ದ್ರವ ಅನಿಲ. ಘನದಿಂದ ದ್ರವಕ್ಕೆ ಏನು ಉಷ್ಣವನ್ನ ಏನ್ ಮಾಡ್ತೀವಿ, ಹೆಚ್ಚು ಮಾಡಿರ್ತೀವಿ. ಉಷ್ಣವನ್ನ ಹೆಚ್ಚು ಮಾಡಿ ಈ ಘನದಿಂದ ದ್ರವಕ್ಕೆ ಪರಿವರ್ತನೆ ಆಗಿದೆ ಅಂದ್ರೆ ಅದರ ದ್ರವಣ ಅಂತ ಕರಿತೀವಿ. ವಸ್ತುಗಳು ಘನದಿಂದ ದ್ರವಕ್ಕೆ ಪರಿವರ್ತನೆ ಆಗ್ತಾ ಇದಾವಂದ್ರಿ, ನಾನು ಸ್ಟಾರ್ಟ್ ಹೇಳಿದೆ, ಏನು ದ್ರವಣ. ದ್ರವದಿಂದ ಏನಾಗ್ತಾ ಇದಾವೆ, ಅನಿಲ ರೂಪಕ್ಕೆ ಪರಿವರ್ತನೆ ಆಗ್ತಾ ಇದಾವೆ ಅಂದ್ರೆ ಅದು ಆವೀಕರಣ. ಘನದಿಂದ ದ್ರವಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ದ್ರವಣ. ದ್ರವದಿಂದ ಅನಿಲಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಆವೀಕರಣ. ಆಮೇಲೆ ಅನಿಲದಿಂದ ಮತ್ತೆ ಘನಕ್ಕೆ ಏನು ಏನು ಉತ್ಪತನ. ವೆರಿ ಇಂಪಾರ್ಟೆಂಟ್. ಯಾವುದು ಉತ್ಪತನ, ಸಾರಿ ಉತ್ಪತನ. ಘನದಿಂದ ಅನಿಲಕ್ಕೆ ಪರಿವರ್ತನೆ ಆದ್ರೂ ಉತ್ಪತನ, ಅನಿಲದಿಂದ ಘನದಿಂದ ಅನಿಲಕ್ಕೆ ಪರಿವರ್ತನೆ ಆದ್ರೂ ಉತ್ಪತನ, ಅನಿಲದಿಂದ ಘನಕ್ಕೂ ಪರಿವರ್ತನೆ ಆದ್ರೆ ಅದು ಕೂಡ ಉತ್ಪತನ. ಅದು ಕೂಡ ಏನು ಉತ್ಪತನ. ಆಮೇಲೆ ಏನು ಅನಿಲದಿಂದ ದ್ರವಕ್ಕೆ, ಅನಿಲದಿಂದ ದ್ರವಕ್ಕೆ ಏನದು ಸಾಂದ್ರೀಕರಣ. ಹೌದಾ, ಯಾವ್ದು ಸಾಂದ್ರೀಕರಣ. ಅನಿಲದಿಂದ ದ್ರವಕ್ಕೆ, ದ್ರವದಿಂದ ಅನಿಲಕ್ಕೆ ಆವೀಕರಣ ಅಂತ ಹೇಳಿದ್ವಿ, ಅನಿಲದಿಂದ ದ್ರವಕ್ಕೆ ಸಾಂದ್ರೀಕರಣ. ಆಮೇಲೆ ದ್ರವದಿಂದ ಘನಕ್ಕೆ ಘನೀಕರಣ. ಏನಿದು ಘನೀಕರಣ. ವೆರಿ ಇಂಪಾರ್ಟೆಂಟ್ ಡೆಫಿನಿಷನ್ಸ್. ಇಷ್ಟರ ಮೇಲೆ ನೋಡ್ರಿ ಎಷ್ಟು ಡೆಫಿನಿಷನ್ಸ್ ಉಂಟದು. ಘನದಿಂದ ದ್ರವಕ್ಕೆ ವಸ್ತು ಪರಿವರ್ತನೆ ಆಗಿದೆ ಅಂದ್ರೆ ಅದು ದ್ರವಣ. ದ್ರವದಿಂದ ಅನಿಲಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಅದು ಆವೀಕರಣ. ಆಮೇಲೆ ಅನಿಲದಿಂದ ಘನಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಉತ್ಪತ್ತನ. ಘನದಿಂದ ಅನಿಲಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಉತ್ಪತನ. ಆಮೇಲೆ ಅನಿಲದಿಂದ ದ್ರವಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಸಾಂದ್ರೀಕರಣ. ಅನಿಲದಿಂದ ದ್ರವಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಏನದು ಸಾಂದ್ರೀಕರಣ. ಆಮೇಲೆ ದ್ರವದಿಂದ ಘನಕ್ಕೆ ಪರಿವರ್ತನೆ ಆಗ್ತಾ ಇದೆ ಅಂದ್ರೆ ಘನೀಕರಣ. ಏನದು ಘನೀಕರಣ. ಈ ರೀತಿಯಾಗಿ ಏನು ಉಷ್ಣದ ಬದಲಾವಣೆಯ ಪರಿಣಾಮಗಳು, ಉಷ್ಣದ ಬದಲಾವಣೆಯ ಪರಿಣಾಮ. ಈ ಕ್ಲಾಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್, 3 ಪ್ರಾಕ್ಟಿಕಲ್ ಅಭ್ಯಾಸ ಮಾಡಿದೀವಿ. ಒಂದು ಮಂಜುಗಡ್ಡೆಯ ಕರಗುವ ಬಿಂದು, ನೀರಿನ ದ್ರವಣ ಬಿಂದು, ಆಮೇಲೆ ಮೂರನೇದು ಉತ್ಪತನ. ಮೂರನೇದು ಉತ್ಪತನ. ಹೌದಾ. ಇನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೌದಾ ಏನು ಈ ದ್ರವಣ ಗುಪ್ತೋಷ್ಣ ಅಂತ ಹೇಳಿದೆ, ಆವೀಕರಣ ಗುಪ್ತೋಷ್ಣ ಅಂತ ಹೇಳಿದೆ,